ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಏಪ್ರಿಲ್ 20, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ ಐಎಎಸ್ ಲಾ ಎಕ್ಸ್ ಗೇರ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಇದೆ. ಈ ಒಂದು ಲಾ ಎಕ್ಸ್ ಗೇರ್ ಕಾರ್ಯಕ್ರಮ ಗಾಯತ್ರಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೈದರಾಬಾದ್ನಲ್ಲಿ ಲಾಂಚ್ ಮಾಡ್ತಾ ಇರುವಂಥದ್ದು. ಈಗ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಮತ್ತೆ ಕೊರೋನಾದಿಂದ ಬೆಂಗಳೂರನ್ನು ಬಿಟ್ಟು ತಮ್ಮ ಮನೆಗಳಿಗೆ ತೆರಳೋದಾಗಿರ್ಬೋದು, ಅಥವಾ ಬೆಂಗಳೂರಿನಲ್ಲೇ ಇದ್ದು ಊಟ ಮತ್ತು ವಸತಿಗೋಸ್ಕರ ಪಡೆದಾಡ್ತಾ ಇರುವಂತಹ ಸಂದರ್ಭಗಳು ತುಂಬ ಜಾಸ್ತಿ ಆಗಿರುವಂತಹ ಸನ್ನಿವೇಶದಲ್ಲಿ ಲಾ ಎಕ್ಸಲೆನ್ಸ್ ಐಎಎಸ್ ಈ ವರ್ಷದ ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡಿರುವಂತಹ ವಿದ್ಯಾರ್ಥಿಗಳು 1 ವರ್ಷ ತಮ್ಮ ಸಮಯವನ್ನು ಆಗಲೇ ಹಾಕಿದ್ದಾರೆ. ಉಳಿದಂತಹ 60 ದಿನಗಳಲ್ಲಿ ಅವರು ಕೋವಿಡ್ ಅಂತ ಹೇಳೋ ಅಥವಾ ರಿಸ್ಟ್ರಿಕ್ಷನ್ಸೋ ಕರ್ಫ್ಯೂನೋ ಸರಿಯಾದ ಊಟ ಇಲ್ಲದೆ ಪರದಾಡಬಾರ್ದು ಅನ್ನುವಂತಹ ಕಾರಣಕ್ಕೆ ಈ ಲಾ ಎಕ್ಸ್ ಗೇರ್ ಅನ್ನುವಂತಹ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರುವಂಥದ್ದು. ತಮ್ಮೆಲ್ಲರ ಮಾಹಿತಿಗೋಸ್ಕರ ಈ ಗಾಯತ್ರಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಭಾರತದಲ್ಲೇ ಮೊದಲನೇ ಬಾರಿಗೆ UPSC ಪ್ರಿಪರೇಷನ್ಗೋಸ್ಕರ ಲಾ ಎಕ್ಸಲೆನ್ಸ್ ಐಎಎಸ್ ಹೈದರಾಬಾದ್ನಲ್ಲಿ ಲಾಂಚ್ ಮಾಡಿರುವಂಥದ್ದು. ಈ ಒಂದು ಕ್ಯಾಂಪಸ್ ಹೈದರಾಬಾದಿಂದ ಹೊರಗಿದ್ದು ಉತ್ತಮವಾದ ವಾತಾವರಣ, ಸುತ್ತ ನಿಸರ್ಗವನ್ನು ಹೊಂದಿಕೊಂಡಿರುವಂತಹ ಈ ಒಂದು ಏರಿಯಾದಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಕೊಂಡು ಈ ವರ್ಷದ ಎಕ್ಸಾಮಿನೇಷನನ್ನು ಯಾವುದೇ ಗೊಂದಲಗಳಿಲ್ಲದೆ ಕೊಡಲು ಅವಕಾಶ ಮಾಡಿಕೊಡೋದಕ್ಕೋಸ್ಕರ ಈ ಒಂದು ಕ್ಯಾಂಪಸ್ ಹಾಗೂ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ಈ ಲಾ ಎಕ್ಸಲೆನ್ಸ್ ಗೇರ್ ಅಥವಾ ಲಾ ಎಕ್ಸ್ ಗೇರ್ ಅನ್ನುವಂತಹ ಕಾರ್ಯಕ್ರಮ ಇದೇ ತಿಂಗಳ 26ನೇ ತಾರೀಕಿಗೆ ಶುರುವಾಗ್ತಾ ಇರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ಈ ಕ್ಯಾಂಪಸ್ಸಿಗೆ ರಿಪೋರ್ಟ್ ಆಗಲು ಅವಕಾಶ 26ನೇ ತಾರೀಕು ಸಂಜೆ 4 ಗಂಟೆವರೆಗೂ. ವಿದ್ಯಾರ್ಥಿಗಳಿಗೆ ಈ ಕ್ಯಾಂಪಸ್ನಲ್ಲಿ 24/7 ಲೈಬ್ರರಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೂ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೋಸ್ಕರ ಏರ್ ಕಂಡೀಷನ್ ರೂಮ್ಸ್ ಮತ್ತು ಪ್ರತಿದಿನ ಆಟಾಡಿ ಅವರು ರೀಜೆನ್ಯೂಟ್ ಮಾಡಿಕೊಳ್ಳೋದಕ್ಕೋಸ್ಕರ ಪ್ಲೇಗ್ರೌಂಡ್ ಮತ್ತು ಜಿಮ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಕೊಡುತ್ತಿರುವಂತಹ ಉಳ್ಕೊಳ್ಳೋಕ್ಕೆ ಅವಕಾಶಗಳು ಅಥವಾ ಫೆಸಿಲಿಟೀಸ್ಗಳು. ಈ ಒಂದು ಪ್ರೋಗ್ರಾಮ್ನ ಜೊತೆಯಲ್ಲಿ ಲಾ ಎಕ್ಸ್ ಗೇರ್ ಕಾರ್ಯಕ್ರಮದಲ್ಲಿ ಲಾ ಎಕ್ಸಲೆನ್ಸ್ನ ಅತ್ಯುತ್ತಮ ಕಾರ್ಯಕ್ರಮವಾದಂತಹ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ತಮ್ಮೆಲ್ಲರಿಗೂ ಕೊಡಲಾಗುವುದು. ಈ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ತಮಗೆ ಗೊತ್ತಿರೋ ಹಾಗೆ 3 ದಿನಗಳ ಕಾಲ ಒಂದು ಸಬ್ಜೆಕ್ಟ್ನಲ್ಲಿ ಪೂರ್ತಿಯಾಗಿ ರಿವೈಸ್ ಮಾಡಲು ಅವಕಾಶಗಳನ್ನು ಮಾಡಿಕೊಡಲಾಗುವಂಥದ್ದು. ಉದಾಹರಣೆಗೆ ಏಪ್ರಿಲ್ 30ಕ್ಕೆ ತಮಗೆ ಎಕಾನಮಿ ಶುರುವಾಗುತ್ತದೆ. 30 ಮೇ 1 ಮತ್ತು 2 3 ದಿನ ಕಾಲದಲ್ಲಿ ತಾವು ಓದಿದಂತಹ ಎಕಾನಮಿಗೆ ಸಂಬಂಧಿಸಿದಂಥ ಎಲ್ಲ ಟಾಪಿಕ್ಗಳನ್ನು ರಿವೈಸ್ ಮಾಡ್ಕೋಬಹುದು. ತದನಂತರ ರಿವಿಷನ್ ಆದ ನಂತರ ಮೇ 4ಕ್ಕೆ ತಾವು ಸೆಕ್ಷನಲ್ ಟೆಸ್ಟ್ ಆ ಎಕಾನಮಿಗೆ ಸಂಬಂಧಿಸಿದಂತೆ ಬರಿತೀರಾ. ಮತ್ತು ಮೇ 6ನೇ ತಾರೀಕು 2ನೇ ಸೆಕ್ಷನಲ್ ಟೆಸ್ಟನ್ನು ಬರಿತೀರಾ. ಒಂದು ಸರಿ ಎಕಾನಮಿ ತಮಗೆ ಪೂರ್ತಿ ಕವರ್ ಆದ ನಂತರ 2ನೇ ಹಂತದಲ್ಲಿ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಜಿಯೋಗ್ರಫಿ ನಡೀತದೆ. ಅದು ಸಹ 3 ದಿನಗಳಲ್ಲಿ ತಾವು ಜಿಯೋಗ್ರಫಿ ಎಲ್ಲದನ್ನು ಕವರ್ ಮಾಡಲು ಉಪಯೋಗವಾಗುತ್ತದೆ. ಒನ್ಸ್ ನೀವು ಎಲ್ಲದನ್ನು ರಿವೈಸ್ ಮಾಡಿದಾಗ ಕ್ಲಾಸ್ ರೂಮ್ನಲ್ಲಿ ಮತ್ತೆ ನೀವು 2 ಹಂತದಲ್ಲಿ ಇನ್ನೊಂದು ಸರಿ ಟೆಸ್ಟ್ಗಳನ್ನು ಬರಿತೀರಾ. ಮಧ್ಯದಲ್ಲಿ ಹಿಂದಿನ ವರ್ಷ ನಾವು ನೋಡಿದ್ವಿ CSAT ಸಹ ತುಂಬ ಮುಖ್ಯವಾಗಿರೋದ್ರಿಂದ ಎಕ್ಸ್ಕ್ಲೂಸಿವ್ CSAT ಮಾಡ್ಯೂಲ್ಸ್ಗಳನ್ನು ಸಹ ನಾವು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಈ ಕ್ಯಾಂಪಸ್ನಲ್ಲಿ ತಮಗೆ 2 ಮೆಂಟರ್ಗಳ ಅವಕಾಶವನ್ನು ಮಾಡಲಾಗಿದೆ. ಮೊದಲನೇದು ಬಾಲಾ ಸರ್ ಅಂತ ಹೇಳಿ. ಬಾಲಚಂದ್ರ ಸರ್ ಅವರು ಒಟ್ಟು 9 ಪ್ರಿಲಿಮ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ಪಾಸ್ ಮಾಡಿರುವಂತಹ ಒಬ್ಬರು ಕ್ಯಾಂಡಿಡೇಟ್ ಆಸ್ಪರೆಂಟ್. ಇವರು ವಿದ್ಯಾರ್ಥಿಗಳಿಗೋಸ್ಕರ 24/7 ಮೆಂಟರ್ಶಿಪ್ ಮತ್ತು ಅಸಿಸ್ಟೆನ್ಸ್ ಗೈಡೆನ್ಸ್ಗೋಸ್ಕರ ಇಲ್ಲೇ ಇರ್ತಾರೆ. ಇವರ ಜೊತೆಯಲ್ಲಿ ಶಿಲ್ಪಾ ಮೇಡಮ್ ಅಂತ ಹೇಳಿ ಚಂಡೀಗಢದಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಈ ಕ್ಯಾಂಪಸ್ನಲ್ಲಿ ಉಳ್ಕೊಂಡಿದ್ದಾರೆ. ಇವರು 2017ರಲ್ಲಿ ಇಂಡಿಯನ್ ರೆವಿನ್ಯೂ ಸರ್ವಿಸನ್ನು ಪಡೆದಿದ್ದು ಈಗ ವಿದ್ಯಾರ್ಥಿಗಳಿಗೆ ಮೆಂಟರ್ಶಿಪ್ ಮಾಡೋದಕ್ಕೆ ಪ್ರಿಲಿಮ್ಸ್ವರೆಗೂ ಇಲ್ಲಿ ಗಾಯತ್ರಿ ಕ್ಯಾಂಪಸ್ಸಲ್ಲಿ ನೆಲೆಸ್ಕೊಂಡಿರುವಂಥದ್ದು. ಇವೆರಡರ ಜೊತೆಗೆ ನಾನು ಸಹ ಇದೇ ಕ್ಯಾಂಪಸ್ನಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ CSAT ಮತ್ತು ಕರೆಂಟ್ ಅಫೇರ್ಸಿಗೆ ಸಂಬಂಧಿಸಿದಂತೆ ಅನುಕೂಲ ಮಾಡಿಕೊಡಲು ಈ ಕ್ಯಾಂಪಸ್ನಲ್ಲಿ ಉಳ್ಕೊಂಡಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಮೆಂಟರ್ಶಿಪ್ ಯಾವ ರೀತಿಯಲ್ಲಿ ಎಷ್ಟು ಹಂತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅನುಕೂಲವಾಗಲು ಇಲ್ಲಿ ಆ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಹಾಗೂ ತಮ್ಮೆಲ್ಲರಿಗೂ ಇನ್ನೊಂದು ಕ್ವಶನ್ ಬಂದಿರ್ಬೋದು, ಇದೊಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್, ಏರ್ ಕಂಡೀಷನ್ ಎಲ್ಲ ಹೇಳ್ತಾ ಇದ್ದಾರೆ, ಇದ್ರದ್ದು ಅಮೌಂಟ್ ಜಾಸ್ತಿ ಇರ್ಬೋದು ಅಂತ. ಬರೀ 8,000 ರೂಪಾಯಿ ತಿಂಗಳ ಪೇಮೆಂಟ್ನಲ್ಲಿ ತಮಗೆ ಏರ್ ಕಂಡೀಷನ್ ರೂಮ್ ಅಲ್ಲದೆ ಊಟದ ವ್ಯವಸ್ಥೆಯು ಅದರಲ್ಲೇ ಇನ್ಕ್ಲೂಡೆಡ್ ಇರುತ್ತೆ. ಈ ಪ್ರೋಗ್ರಾಮ್ ಅಕಾಮಡೇಷನ್ ಮತ್ತು ರ್ಯಾಪಿಡ್ ರಿವಿಷನ್ ಮತ್ತು ಟೆಸ್ಟ್ ಸೀರೀಸ್ ಎರಡೂ ಸೇರಿಕೊಂಡು ತಾವು ಪೇ ಮಾಡಬೇಕಾಗಿರುವಂತಹ ಹಣ ಬರೀ 30,000 ಮಾತ್ರ. 15,000 2 ತಿಂಗಳ ಅಕಾಮಡೇಷನ್ಗೆ ಚಾರ್ಜ್ ಮಾಡ್ತಾ ಇರುವಂಥದ್ದು. ರ್ಯಾಪಿಡ್ ರಿವಿಷನ್ 7
ಪ್ರೋಗ್ರಾಮ್ಗಳು, ರ್ಯಾಪಿಡ್ ರಿವಿಷನ್ ಮತ್ತು ಟೆಸ್ಟ್ ಸೀರೀಸ್ ಎಲ್ಲ ಸೇರಿಬಿಟ್ಟು 15,000. ಒಟ್ಟು 30,000ದಲ್ಲಿ ಮುಂದಿನ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಮುಂದಿನ 2 ತಿಂಗಳ ಕಾಲ ಎಕ್ಸ್ಟೆನ್ಸಿವ್ ಆಗಿ ನೀವು ಇಲ್ಲಿ ತಯಾರಿಯನ್ನು ನಡೆಸಬಹುದು. ಹಾಗೂ ಕೋವಿಡ್ಗೆ ಸಂಬಂಧಿಸಿದಂತೆ ಎಲ್ಲ ಸೇಫ್ಟಿ ಮೆಷರ್ಸ್ಗಳನ್ನು ತಗೊಳ್ತಾ ಇದ್ದು, ಈ ಒಂದು ಕ್ಯಾಂಪಸ್ ಹೈದರಾಬಾದಿಂದ 35 ಕಿಲೋಮೀಟರ್ ಹೊರಗೆ ಇರೋದರಿಂದ ಯಾರೂ ಸಹ ಹೊರಗಿಂದ ಒಳಗೆ ಬರಲ್ಲ. ಊಟ, ಕಾಫಿ, ಟೀ ಎಲ್ಲವೂ ಕ್ಯಾಂಪಸ್ನಲ್ಲೇ ಇರೋದರಿಂದ ಹೊರಗೆಯಿಂದ ಒಳಗೆ ಬರೋದಾಗಿರ್ಬೋದು, ವಿದ್ಯಾರ್ಥಿಗಳು ಇಲ್ಲಿಂದ ಹೊರಗೆ ಹೋಗೋದಾಗಿರ್ಬೋದು ಕಡಿಮೆ ಇರೋದರಿಂದ ತಾವು ಕೋವಿಡ್ನಿಂದ ಭಯಪಡುವ ಅವಶ್ಯಕತೆ ಹಾಗೂ ಎರಡೂ ಅನಿವಾರ್ಯತೆ ಇಲ್ಲ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಗೊಂದಲದಲ್ಲಿದ್ದಾರೋ ಅವರಿಗೋಸ್ಕರ ಇದು ಸುವರ್ಣಾವಕಾಶ. ಆ್ಯಂಡ್ ಇವತ್ತು ನಾವು ಬರೀ 45 ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಯಾಂಪಸ್ನ ಅನುಕೂಲ ಮಾಡಿಕೊಡ್ತಾ ಇರುವಂಥದ್ದು. ಇದರಲ್ಲಿ 15 ಹೆಣ್ಣು ಮಕ್ಕಳು, 30 ಗಂಡು ಮಕ್ಕಳಿಗೆ ಮಾತ್ರ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಬೇಸಿಸ್ ಮೇಲೇ ಅಡ್ಮಿಷನ್ಸ್ಗಳನ್ನು ಕೊಡ್ತಾ ಇರುವಂಥದ್ದು. ತಾವೆಲ್ಲರೂ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಆಗಲು ಇಚ್ಛಿಸುತ್ತೀರೋ ಅವರು ನಮ್ಮ 9121412929 ಅಥವಾ 9121240077ಗೆ ಸಂಪರ್ಕಿಸಬಹುದು ಈ ಒಂದು ಪ್ರೋಗ್ರಾಮ್ನ ಹೆಚ್ಚಿನ ಮಾಹಿತಿಗೋಸ್ಕರ. ಇಂದಿನ ಮೊದಲನೇ ಆರ್ಟಿಕಲ್, ನಾಸಾಸ್ ಮಾರ್ಸ್ ಹೆಲಿಕಾಪ್ಟರ್ ಮೇಕ್ಸ್ ಫಸ್ಟ್ ಫ್ಲೈಟ್ ಆನ್ ಅನದರ್ ಪ್ಲಾನೆಟ್. ಸೊ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನಮಗೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ. ಇಲ್ಲಿ ನಾವು 1903ರಲ್ಲಿ ನಾರ್ತ್ ಕೆರೊಲಿನಾ ಅನ್ನುವಂತಹ ಒಂದು ಸ್ಟೇಟ್, ಅದು USA ಆ ಒಂದು ನಾರ್ತ್ ಕೆರೊಲಿನಾದಲ್ಲಿ 1903ರಲ್ಲಿ ಭೂಮಿಯ ಮೇಲೆ ಮೊಟ್ಟ ಮೊದಲನೇ ಪವರ್ಡ್ ಫ್ಲೈಟನ್ನು ಹಾರಿಸಲಾಗಿತ್ತು. ಆ ಒಂದು ಫ್ಲೈಟನ್ನು ರೈಟ್ ಬ್ರದರ್ಸ್ ಅವರು ಹಾರಿದರು. ಇದೇ ಇತಿಹಾಸವನ್ನು ಮತ್ತೆ ಇವತ್ತು ನಾವು ಮರುಕಳಿಸೋದನ್ನು ನೋಡುತ್ತಿದ್ದೀವಿ, ಅದು ಮಾರ್ಸ್ ಮೇಲೆ. ಸೊ ನಾಸಾದ ಒಂದು ಪವರ್ಡ್ ಫ್ಲೈಟ್ ಅಂದರೆ ಒಂದು ಫ್ಲೈಟು ಹಾರಿರುವಂತಹ ಸನ್ನಿವೇಶವನ್ನು ನಾವು ಮಾರ್ಸ್ ಮೇಲೆ ನೋಡಲು ಇವತ್ತು ಸಿಕ್ಕಿರುವಂಥದ್ದು. ಸೊ ನಾಸಾ ಸಕ್ಸಸ್ಫುಲ್ ಆಗಿ ಇಂಜೆನ್ಯೂಯಿಟಿ ಅನ್ನುವಂತಹ ಒಂದು ಫ್ಲೈಟನ್ನು ಮಾರ್ಸ್ ಮೇಲೆ ಹಾರಿಸಿರುವಂಥದ್ದು. ಈ ಇಂಜೆನ್ಯೂಟಿಯನ್ನು ಪರ್ಸೀವರೆನ್ಸ್ ಅನ್ನುವಂತಹ ಒಂದು ಮಿಷನ್, ನಾಸಾ ಕಳಿಸಿದಂತಹ ಒಂದು ಮಿಷನ್ನು ಪರ್ಸೀವರೆನ್ಸ್ ಅಂತ ಹೇಳಿ, ಈ ಪರ್ಸೀವರೆನ್ಸ್ ಅನ್ನುವಂತಹ ಒಂದು ಮಿಷನ್ನು ನಾಸಾಕ್ಕೆ ಸಂಬಂಧಿಸಿದಂತೆ ಮಾರ್ಸಿಗೆ ಕಳಿಸಿತ್ತು. ಈ ಪರ್ಸೀವರೆನ್ಸ್ನ ಜೊತೆಯಲ್ಲಿ ಇಂಜೆನ್ಯೂಟಿ ಅನ್ನುವಂತಹ ಒಂದು ಫ್ಲೈಟನ್ನು ಕಳಿಸಲಾಗಿತ್ತು. ಈ ಇಂಜೆನ್ಯೂಟಿ ಇವತ್ತು ಸಕ್ಸಸ್ಫುಲ್ ಆಗಿ ಹಾರಾಡಿರುವಂಥ ಈ ಒಂದು ನ್ಯೂಸನ್ನು ನಾವು ನೋಡ್ತಾ ಇರುವಂಥದ್ದು. ಆ ಫ್ಲೈಟ್ ಹಾರಿದ ನಂತರ ಮಾರ್ಸಿಂದ ಇಲ್ಲಿ ಭೂಮಿಗೆ ಇರುವಂತಹ ಡಿಸ್ಟೆನ್ಸು 278 ಮಿಲಿಯನ್ ಕಿಲೋಮೀಟರ್ಗಳು. ಸೊ ಆ ಇಮೇಜಸ್ಸು ಮತ್ತು ಡೇಟಾವನ್ನು ಆ ಒಂದು ಫ್ಲೈಟು ನಾಸಾದ ಗ್ರೌಂಡ್ ಆ್ಯಂಟೆನಾಗೆ ಕಳಿಸಿರುವಂಥದ್ದು ಸಿದ್ಧವಾಗಿರೋದ್ರಿಂದ ಈ ಆರ್ಟಿಕಲ್ನಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು 2 ವಿಷಯಗಳು. ಮೊದಲನೇ ಪವರ್ಡ್ ಫ್ಲೈಟ್ ನಾಸಾ ಹಾರಿಸಿರುವಂಥದ್ದು ಯಾವುದು, ಅದರ ಹೆಸರೇನು, ಇಂಜೆನ್ಯೂಟಿ. ಅದರ ಜೊತೆಯಲ್ಲಿ ನಾಸಾ ಮಾಡಿದಂತಹ ಮಾರ್ಸ್ ಮಿಷನ್ನ ಹೆಸರೇನು, ಪರ್ಸೀವರೆನ್ಸ್. ಸೊ ಇವೆರಡರ ಮಧ್ಯೆ ನೀವು ಡಿಫ್ರೆನ್ಸನ್ನು ಅರ್ಥ ಮಾಡ್ಕೋಬೇಕು ಹಾಗೂ ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ ಪವರ್ಡ್ ಫ್ಲೈಟ್ ಇಂಜೆನ್ಯೂಟಿ, ನಾಸಾ ಕಳಿಸಿದಂತಹ ಮಾರ್ಸ್ ಮಿಷನ್ನ ಹೆಸರು ಈಗ ಭಾರತ ಹೇಗೆ ಮಾಮ್ ಅಂತ ಇಟ್ಟಿತ್ತೋ ಅದರ ಹೆಸರು ಪರ್ಸೀವರೆನ್ಸ್ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಅರ್ಥೈಸಿಕೊಳ್ಳಲು ಅತಿ ಮುಖ್ಯವಾಗಿರುವಂತಹದ್ದು. ಮುಂದಿನ ಆರ್ಟಿಕಲ್, ಅಬೌಟ್ 52% ಆಫ್ ಅಡಲ್ಟ್ಸ್ ನಾಟ್ ಕ್ಲಿಯರ್ ಆನ್ ಡಿಫೆನ್ಸಸ್ ಅಗೇನ್ಸ್ಟ್ ಸೈಬರ್ ಕ್ರೈಮ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಸೈಬರ್ ಕ್ರೈಮಿಗೆ ಸಂಬಂಧಿಸಿದಂತೆ ಒಂದು ರಿಪೋರ್ಟ್ ಜಾರಿಗೆ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ವಿಷಯ ನಮಗೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂಥದ್ದು. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು 2021ರ ನಾರ್ಟನ್ ಸೈಬರ್ ಸೇಫ್ಟಿ ಇನ್ಸೈಟ್ಸ್ ರಿಪೋರ್ಟ್. ಈ ನಾರ್ಟನ್ ಸೈಬರ್ ಸೇಫ್ಟಿ ಇನ್ಸೈಟ್ಸ್ ರಿಪೋರ್ಟ್ನಲ್ಲಿ ಕೊಟ್ಟಿರುವಂತಹ ಮಾಹಿತಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಸೈಬರ್ ಕ್ರೈಮಿಗೆ ಸಂಬಂಧಿಸಿದಂತೆ ಹೆಡ್ಡಿಂಗ್ನಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳೋಂಥದ್ದು ಬಹುಮುಖ್ಯವಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ಮೊದಲನೇದು ಇಲ್ಲಿ ಹೇಳ್ತಾ ಇರುವಂಥದ್ದು 52% ಅಡಲ್ಟ್ಸ್ ಏನಿದ್ದಾರೆ ಅವರು ಸೈಬರ್ ಕ್ರೈಮಿಗೆ ಸಂಬಂಧಿಸಿದಂತೆ ಅವರನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಮಾಹಿತಿ ಅವರಿಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಹಾಗೆ 59% ಭಾರತೀಯ ಅಡಲ್ಟ್ ಏನಿದ್ದಾರೋ ಅವರೆಲ್ಲರೂ ಕಳೆದ 12 ತಿಂಗಳಲ್ಲಿ ಸೈಬರ್ ಕ್ರೈಮಿಗೆ ವಿಕ್ಟಿಮ್ಸ್ಗಳಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಸನ್ನಿವೇಶದಲ್ಲಿ ಭಾರತದಲ್ಲಿ ಕಳೆದ 12 ತಿಂಗಳಲ್ಲಿ ತನ್ನ ಡೇಟಾ ಅಥವಾ ಐಡೆಂಟಿಟಿಯನ್ನು ಈಸಿಯಾಗಿ ಕಳ್ಕೊತಾ ಇದ್ದಾರೆ ಭಾರತೀಯರು. ಡೇಟಾ ಪ್ರೈವಸಿ ಅನ್ನೋದರಲ್ಲಿ ಭಾರತ ತುಂಬ ವೀಕ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಈ ರಿಪೋರ್ಟ್ ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಸುಮಾರು 70% ಜನ ತಾನು ವರ್ಕ್ ಫ್ರಮ್ ಹೋಮ್ ಅಥವಾ ಬೇರೆ ಬೇರೆ ಜಾಗಗಳಿಂದ ಆನ್ಲೈನ್ ಮೂಲಕ ಕೆಲಸ ಮಾಡೋ ಕಾರಣಗಳಿಂದಾಗಿ ಅವರು ಸೈಬರ್ ಕ್ರೈಮ್ ವಿಕ್ಟಿಮ್ಸ್ಗಳಾಗ್ತಿದ್ದಾರೆ ಅನ್ನುವಂತಹದ್ದನ್ನು ಈ ರಿಪೋರ್ಟ್ ಹೇಳ್ತಾ ಇರುವಂಥದ್ದು.
ಇದೇ ಸಂದರ್ಭದಲ್ಲಿ 52% ಅವರನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಗೊತ್ತಿಲ್ಲ. 68% ಜನ ಅವರು ಯಾವ ರೀತಿಯ ಇನ್ಫಾರ್ಮೇಷನ್ ಸರಿ ಇದೆ ಇಲ್ಲ ಅನ್ನುವಂಥದ್ದನ್ನು ಕಣ್ಣು ಹಿಡಿಯೋದು ಸಹ ಕಷ್ಟವಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಕ್ರೆಡಿಬಲ್ ಸೋರ್ಸ್ ಏನು ತಿಳ್ಕೊಳ್ಳೋದಕ್ಕೆ, ಸೈಬರ್ ಕ್ರೈಮ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನು ಸರಿಯಾದ ಸೋರ್ಸ್ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ನಾರ್ಟನ್ ಸೈಬರ್ ಸೇಫ್ಟಿ ಇನ್ಸೈಟ್ಸ್ ರಿಪೋರ್ಟ್ನಲ್ಲಿ ಕೊಟ್ಟಿರುವಂತಹ ಫ್ಯಾಕ್ಟ್ಸ್ಗಳು ನೀವು ನೋಟ್ ಮಾಡ್ಕೊಂಡಿದ್ದಲ್ಲಿ ಅದನ್ನು ಮೇನ್ಸ್ ಎಕ್ಸಾಮ್ನಲ್ಲಿ ಬರೆಯೋದಕ್ಕೆ ಅನುಕೂಲವಾಗುತ್ತದೆ. ಮುಂದಿನ ಆರ್ಟಿಕಲ್, ಇಂಡಿಯನ್ ಏರ್ ಫೋರ್ಸ್ ಚೀಫ್ ಟು ಫ್ಲಾಗ್ ಆಫ್ ರೇಫಲ್ ಜೆಟ್ಸ್ ಡ್ಯೂರಿಂಗ್ ಫ್ರಾನ್ಸ್ ವಿಸಿಟ್. ಭಾರತದ ಚೀಫ್ ಆಫ್ ಏರ್ ಸ್ಟಾಫ್ ಆದಂತಹ ಏರ್ ಚೀಫ್ ಮಾರ್ಷಲ್ RKS ಭದೂರಿಯಾ ಅವರು 5 ದಿನಗಳ ಕಾಲ ಫ್ರಾನ್ಸ್ಗೆ ವಿಸಿಟ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂತಹ ವಿಷಯ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೂ ಬಹುಮುಖ್ಯವಾಗಿದೆ ಹಾಗೂ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ವಿಷಯಗಳಲ್ಲೂ ನಾವು ಇದನ್ನು ಮುಖ್ಯವಾಗಿ ಉಪಯೋಗಿಸ್ಕೋಬಹುದು. ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ, ಭಾರತ 36 ಜೆಟ್ಸ್ಗಳನ್ನು ಫ್ರಾನ್ಸಿಂದ 2016ರಲ್ಲಿ ಮಾಡಿದಂತಹ ಗವರ್ಮೆಂಟಲ್ ಅಗ್ರಿಮೆಂಟ್ನ ಪ್ರಕಾರ ಅದು ಫೈನಲೈಸ್ ಆಗಿತ್ತು. ಈ ಒಂದು ಅಗ್ರಿಮೆಂಟ್ ಒಟ್ಟು 7.87 ಬಿಲಿಯನ್ ಯೂರೋಸ್ಗಳಾಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ವಿಷಯ. ಸೊ ಭಾರತದಲ್ಲಿ ಇದುವರೆಗೆ ಮೊದಲನೇ ಹಂತದಲ್ಲಿ ರೆಫೆಲ್ಸ್ಗಳು ಬಂದಿರುವ ಬಗ್ಗೆ ತಮಗೆ ಮಾಹಿತಿ ಇದೆ. ಸೊ ಎರಡನೇ ಹಂತದಲ್ಲಿ ರೆಫೆಲ್ಸ್ಗಳನ್ನು ಫ್ರಾನ್ಸಿಂದ ಇಲ್ಲಿಗೆ ಬರೋದಕ್ಕೆ ಇನಾಗ್ರೇಟ್ ಏರ್ ಚೀಫ್ ಮಾರ್ಷಲ್ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದರ ಜೊತೆಯಲ್ಲಿ ಒಂದಿಷ್ಟು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಭಾರತದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಂತ ಕರಿತೀವಿ, ಹಾಗೆ ಫ್ರಾನ್ಸ್ದಲ್ಲಿ ಫ್ರೆಂಚ್ ಏರ್ ಆ್ಯಂಡ್ ಸ್ಪೇಸ್ ಫೋರ್ಸ್ ಅಂತ ಕರಿತೀವಿ. ಅದನ್ನು FASF ಅಂತಲೇ ಕರೆಯಲಾಗುತ್ತದೆ. ಸೊ ಫ್ರೆಂಚ್ ಏರ್ ಫೋರ್ಸ್ ಆ್ಯಂಡ್ ಸ್ಪೇಸ್ ಫೋರ್ಸ್ ಅನ್ನುವಂಥದ್ದು. ಸೊ ಈ ಒಂದು ಫ್ರೆಂಚ್ ಏರ್ ಮತ್ತು ಸ್ಪೇಸ್ ಫೋರ್ಸ್ ಹಾಗೂ ಭಾರತದ ಇಂಡಿಯನ್ ಏರ್ ಫೋರ್ಸ್ನ ನಡುವೆ ಬಹಳಷ್ಟು ಸೀರೀಸ್ಗಳ ಬೈಲ್ಯಾಟ್ರಲ್ ಏರ್ ಎಕ್ಸಸೈಸಸ್ಗಳು ನಡೀತವೆ. ಯಾವೆಲ್ಲ ಬೈಲ್ಯಾಟ್ರಲ್ ಏರ್ ಎಕ್ಸಸೈಸಸ್ಗಳು ನಡೀತವೆ ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇದು ಗರುಡ ಅನ್ನುವಂತಹ ಒಂದು ಎಕ್ಸಸೈಸ್ನಲ್ಲಿ ಭಾರತ ಮತ್ತು ಫ್ರಾನ್ಸ್ ಎರಡೂ ಜೊತೆಗೆ ಕಾರ್ಯಗಳನ್ನು ಅಥವಾ ಎಕ್ಸಸೈಸಸ್ಗಳನ್ನು ಕೈಗೊಳ್ಳುತ್ತವೆ. ಎರಡನೇದು ಎಕ್ಸ್ ಡೆಸರ್ಟ್ ನೈಟ್ 21 ಅನ್ನುವಂತಹ ಒಂದು ಎಕ್ಸಸೈಸ್ ಭಾರತ ಮತ್ತು ಫ್ರಾನ್ಸ್ ನಡುವೆ ಜೋಧ್ಪುರದಲ್ಲಿ ನಡೀತು ಜಾನ್ವರಿ 2021ರಂದು. ಇದು ಈಗ ಸದ್ಯಕ್ಕೆ ನಡೆದಿರುವಂತಹ ವಿಷಯ ಇರೋದ್ರಿಂದ ಇದು ತುಂಬ ಮುಖ್ಯವಾಗಿದೆ. ಎಕ್ಸ್ ಡೆಸರ್ಟ್ ನೈಟ್ 21 ಅನ್ನುವಂತಹ ಒಂದು ಎಕ್ಸಸೈಸ್ ಭಾರತ ಮತ್ತು ಫ್ರಾನ್ಸ್ ನಡುವೆ ಜನವರಿ 2021ರಲ್ಲಿ ನಡೆದಿತ್ತು. ಹಾಗೂ ನಿಮಗೆಲ್ಲ ನೆನಪಿದ್ರೆ ಡೆಸರ್ಟ್ ಫ್ಲಾಗ್ ಅನ್ನುವಂತಹ ಒಂದು ಎಕ್ಸಸೈಸನ್ನು UAE ನಡೆಸ್ಕೊಟ್ಟಿತ್ತು, ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಈ ಡೆಸರ್ಟ್ ಎಕ್ಸಸೈಸ್ನಲ್ಲಿ ಭಾರತ ಮತ್ತು ಫ್ರಾನ್ಸು ಸಹ ಪಾಲ್ಗೊಂಡಿದ್ದವು. ಇದು ಮಾರ್ಚ್ 2021ರಲ್ಲಿ ನಡೆದಿತ್ತು. ಸೊ ಡೆಸರ್ಟ್ ಫ್ಲಾಗ್ ಅನ್ನುವಂಥದ್ದು ಏನು, ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಯಾರು ಆರ್ಗನೈಸ್ ಮಾಡಿದರು ಅನ್ನುವಂತಹ ಪ್ರಶ್ನೆ ಕರೆಂಟ್ ಅಫೇರ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಕೇಳುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಈ 3 ವಿಷಯಗಳನ್ನು ಹೇಳೋದಕ್ಕೋಸ್ಕರ ಆ್ಯಕ್ಚುಲಿ ಈ ಒಂದು ಆರ್ಟಿಕಲ್ನ ನಾನು ಇವತ್ತು ಸೆಲೆಕ್ಟ್ ಮಾಡಿದ್ದು. ಗರುಡ, ಎಕ್ಸ್ ಡೆಸರ್ಟ್ ನೈಟ್ 21 ಮತ್ತು ಡೆಸರ್ಟ್ ಫ್ಲಾಗ್ ಅನ್ನುವಂತಹ ಎಕ್ಸಸೈಸ್ UAE ಆರ್ಗನೈಸ್ ಮಾಡಿತ್ತು. ಅದರಲ್ಲಿ ಬೇರೆ ಫ್ರೆಂಡ್ಲಿ ರಾಷ್ಟ್ರಗಳೊಂದಿಗೆ ಭಾರತ ಮತ್ತು ಫ್ರಾನ್ಸು ಸಹ ಪಾಲ್ಗೊಂಡಿದ್ದವು ಅನ್ನುವಂತಹ ವಿಷಯನ ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಇನ್ ದ ಏಜ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಿನ ಯುಗದಲ್ಲಿ ಬಹುಮುಖ್ಯವಾಗಿ ಹಾಗೂ ಬಹಳ ವೇಗವಾಗಿ ನಡೀತಾ ಇದೆ. ಸೊ ಈ ಹಂತದಲ್ಲಿ ಮಕ್ಕಳನ್ನು ಕಾಪಾಡುವ ಅವಶ್ಯಕತೆ ಹಾಗೂ ಅನಿವಾರ್ಯತೆ ತುಂಬ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲಲ್ಲಿ ಒಟ್ಟಾರೆ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ವಿಷಯ ನಮಗೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಉಪಯೋಗವಾಗಲಿದೆ. ಸೊ ನಾವು ಇವತ್ತಿನ ಪ್ರಪಂಚದಲ್ಲಿ ಮಕ್ಕಳು ಹುಟ್ಟಬೇಕಾದ್ರೇ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಬೆಳೆದಂತಹ ಅಥವಾ ಪೂರಕವಾಗಿ ಸಾಕ್ತಾ ಇರುವಂತಹ ಪ್ರಪಂಚದಲ್ಲಿ ಅವರು ಹುಟ್ಟುತ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಸೊ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಮನುಷ್ಯರು ಏನು ಮಾಡಬಹುದು ಪ್ರಪಂಚದಲ್ಲಿ ಅನ್ನುವಂಥದ್ದನ್ನು ಬದಲಾವಣೆ ಮಾಡೋದಲ್ಲದೆ ಅವರು ಮಾಡ್ತಾ ಇರುವಂತಹ ಬಿಹೇವಿಯರ್, ಜನರು ಪ್ರಿಫರ್ ಮಾಡ್ತಾ ಇರುವಂತಹ ಅವರ ಪ್ರಿಫರೆನ್ಸಸ್ಗಳು ಹಾಗೂ ಪ್ರಪಂಚನ ನೋಡುವ ಒಂದು ವಿಧಾನ ಹಾಗೂ ಒಂದು ಪರ್ಸೆಪ್ಷನ್ ಏನಿದೆ ಅದರಲ್ಲೂ ಸಹ ನಾವು ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ತಾನೆ ಇದ್ದೀವಿ ಅನ್ನುವಂಥದ್ದು. ಇವತ್ತು ಈ ಒಂದು ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದರೆ ಮೊದಲಿಗೆ ಅಂದರೆ ಇವಾಗ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಈಗ ನಾವೇನು ಕರಿತೀವಿ, ಇದಕ್ಕಿಂತ ಮುಂಚೆ ನಾವು ಏನು ಮಾಡ್ತಿದ್ವಿ, ಪೋಲ್ ಸ್ಟಾರ್ಸ್ಗಳನ್ನು ನೋಡೋದು ಅಥವಾ ಆಕಾಶವನ್ನು ನೋಡಿಬಿಟ್ಟು ಸಮಯ ಹೇಳೋದಾಗಿರಬಹುದು ಅಥವಾ ದಿಕ್ಕು ಕಂಡು ಹಿಡಿಯೋದಾಗಿರಬಹುದು. ಇವತ್ತು ಈ ಒಂದು ಜ್ಞಾನ ಅಥವಾ ನೈಸರ್ಗಿಕ ಪ್ರಪಂಚದ ಒಂದು ಅರ್ಥಪೂರ್ಣತೆ ಮಕ್ಕಳಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವತ್ತು ಮಕ್ಕಳು
ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ ಎರಡು ರೀತಿಯ ಚಾಲೆಂಜಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಏನವು ಚಾಲೆಂಜಸ್ಸು? ಸೊ ಒಂದೊಂದು ಪಾಯಿಂಟ್ ನೀವು ಇಲ್ಲಿ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಸೊ ಮಕ್ಕಳು ಆನ್ಲೈನ್ನಲ್ಲಿ ಹಾಗೂ ಡಿಜಿಟಲ್ ಸ್ಪೇಸ್ನಲ್ಲಿ ಹೇಗೆ ಸೇಫಾಗಿ ಇಡಬೇಕು ಅನ್ನುವಂಥದ್ದು, ಅಂದರೆ ಚೈಲ್ಡ್ ಸೇಫ್ ಡಿಜಿಟಲ್ ಸ್ಪೇಸನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥದ್ರ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಯುನೆಸೆಫ್ ಕೊಟ್ಟಂತಹ, ಅಂದರೆ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಹಾಗೂ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಹೇಳ್ತಾ ಇರೋ ಹಾಗೆ ಪ್ರಪಂಚದಲ್ಲಿ 2/3 ಮಕ್ಕಳಿಗೆ ಇವತ್ತು ಇಂಟರ್ನೆಟ್ ಆಕ್ಸೆಸ್ ಇಲ್ಲವೇ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಸೊ ಈಗಿನ ಪ್ರಪಂಚದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೀತಾ ಇರೋ ಹಾಗೆ ಎಲ್ಲ ಮಕ್ಕಳಿಗೂ ಸಮಾನವಾದ ಅವಕಾಶಗಳು ಬೆಳೆಯೋಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಯುನಿಸೆಫ್ ಹಾಗೂ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಇದನ್ನು ತಿಳಿಸ್ಕೊಡ್ತಾ ಇದೆ. ಸೊ ನಾವು ಒಟ್ಟಾರೆ ಇಲ್ಲಿ ಡಿಜಿಟಲ್ ಡಿವೈಡ್ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಇದಲ್ಲದೆ ಡಿಜಿಟಲ್ ಡಿವೈಡನ್ನು ನಾವು ಒಂದು ಕ್ಷೇತ್ರದಲ್ಲಿ ಸರಿಪಡಿಸ್ಕೋಬಹುದು ಅಂತಲೇ ಇಟ್ಕೊಳ್ಳೋಣ. ಹಾಗೆ ಮಾಡಿದ್ದಲ್ಲೂ ಸಹ ಮಕ್ಕಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹೇಗೆ ಕಾಪಾಡೋದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹಾಗೂ ಅದರ ಜೊತೆಯಲ್ಲಿ ಮುಂದೆ ಯಾವ ರೀತಿಯಲ್ಲಿ ಈ ಈಕ್ವಾಲಿಟಿಯನ್ನು ಹೆಚ್ಚಿಸಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. ಇಲ್ಲಿ ಇನ್ನೊಂದು ಮಾಹಿತಿಯ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇರುವಂಥದ್ದು, ಹಿಂದಿನ ಸಮಯದಲ್ಲಿ ನಾವು ಒಂದು ರೂಲ್ಸು ಅಥವಾ ಒಂದು ನಾರ್ಮ್ಸ್ ಸ್ಟ್ಯಾಂಡರ್ಡ್ಸ್ಗಳನ್ನು ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಿಸಿದಂತೆ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಸ್ಟ್ಯಾಂಡರ್ಡೈಸೇಷನ್ ಪ್ರೋಟೋಕಾಲನ್ನು ಫಾಲೋ ಮಾಡ್ತಿದ್ವಿ. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಾವು ಈ ಯಾವುದೇ ಪ್ರೋಟೋಕಾಲ್ಸನ್ನು ಫಾಲೋ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇವತ್ತೂ ಸಹ ಮಕ್ಕಳಿಗೆ ಯಾವ ರೀತಿಯಾಗಿ ಮೀಡಿಯಾದಿಂದ ಆಗಿರಬಹುದು, ಬೇರೆ ಒಂದು ಆನ್ಲೈನ್ ಸ್ಪೇಸಸ್ ಚಟಗಳಿಂದ ದೂರ ಇಡೋದಕ್ಕೆ ಹೇಗೆ ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ತಂದೆ ತಾಯಿಯರು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ಬಹಳಷ್ಟು ಜನ ಆನ್ಲೈನ್ನಲ್ಲಿ ಮಕ್ಕಳು ಅಂತ ಹೇಳಿ ಅನಾನಿಮಸ್ಲಿ ಪೋಸ್ ಮಾಡಿಬಿಟ್ಟು ಮಕ್ಕಳನ್ನು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇರೋದು ತುಂಬ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಫೋರ್ಟ್ನೈಟ್ ಅಥವಾ ಬ್ಯಾಟಲ್ ರಾಯಲ್ ಅನ್ನುವಂತಹ ಒಂದು ಚಾಟ್ ಫೋರಮ್ ಇದೆ. ಸೊ ಆ ಚಾಟ್ ಫೋರಮ್ನಲ್ಲಿ ಮಕ್ಕಳ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿಬಿಟ್ಟು ದೊಡ್ಡವರು ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಪ್ರಯತ್ನಗಳನ್ನು ಪಡಿಸ್ತಾ ಇದ್ದಾರೆ. ಹಾಗೆ ಹನಿ ಸ್ಪಾಟ್ ಹಾಗೂ ಚೈಲ್ಡ್ ಪ್ರಿಡೇಟರ್ಸ್, ಅಂದರೆ ಮಕ್ಕಳನ್ನು ಸೆಕ್ಷುವಲ್ ಆಗಿ ಆಗಿರಬಹುದು ಅಥವಾ ಅವರನ್ನು ಎಕ್ಸ್ಪ್ಲಾಯ್ಟೇಷನ್ಗೆ ಒಳಪಡಿಸ್ಕೊಳ್ಳುವಂತಹ ಸನ್ನಿವೇಶಗಳನ್ನು ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ತಂದೆ ತಾಯಿಯರು ಮಕ್ಕಳ ಮೇಲೆ ಜಾಸ್ತಿ ನಿಗಾ ವಹಿಸುವ ಅವಶ್ಯಕತೆ ಬರ್ತಾ ಇದೆ ಅನ್ನುವಂತಹ ಒಂದು ಎಮರ್ಜೆನ್ಸಿ ವಾರ್ನಿಂಗ್ ಅನ್ನು ಸಹ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಆ್ಯಪ್ ನಾನು ಹೇಳಿದ ಹಾಗೆ ಫೋರ್ಟ್ನೈಟ್ ಮತ್ತು ಬ್ಯಾಟಲ್ ರಾಯಲ್ ಅನ್ನುವಂತಹ ಒಂದು ಆ್ಯಪ್ನ ನೀವು ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಇಂಥ ಒಂದು ಪಾಯಿಂಟ್ಸ್ಗಳನ್ನು ನಮ್ಮ ಆನ್ಸರ್ನಲ್ಲಿ ಮೆನ್ಷನ್ ಮಾಡಿದಾಗ ಎಕ್ಸಾಂಪಲ್ ಕೊಟ್ಟು ಅದು ನಮ್ಮ ಆನ್ಸರ್ ಪ್ರೆಡಿಕ್ಟಬಿಲಿಟಿ ಹಾಗೂ ಆನ್ಸರ್ನ ಕ್ವಾಲಿಟಿಯನ್ನು ಜಾಸ್ತಿ ಇಂಪ್ರೂವ್ ಮಾಡುತ್ತದೆ. ಈ ಒಂದು ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ಹೆಚ್ಚಿಗೆ ವಿಡಿಯೋ ಗೇಮ್ಸು ಮತ್ತು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ಗಳು ತುಂಬ ಜಾಸ್ತಿ ಆಗ್ತಿದ್ದಾವೆ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟ್ರೀಕ್ಸ್ ಮತ್ತು ಲೈಕ್ಸ್ ಮತ್ತು ಸ್ಕ್ರೋಲ್ಗಳನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಮಕ್ಕಳು ಈ ಒಂದು ಸಿಸ್ಟಮಿಗೆ ತುಂಬ ಅಡಿಕ್ಟ್ ಆಗ್ತಾ ಇರುವಂತಹ ಸಂದರ್ಭಗಳು, ಡಿಜಿಟಲಿ ಅಡಿಕ್ಟ್ ಆಗ್ತಾ ಇರುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಪ್ರಪಂಚವನ್ನು ಮಕ್ಕಳು ವರ್ಚುವಲ್ ರೂಪದಲ್ಲೇ ನೋಡಲು ಮುಂದಾಗ್ತಿದ್ದಾರೆ. ವರ್ಚುವಲ್ ವರ್ಲ್ಡನ್ನು ನೋಡಲು ಅವರು ಜಾಸ್ತಿ ಇಷ್ಟಪಡ್ತಿದ್ದಾರೆ, ನಿಜವಾದ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು. ಸೊ ಹೆಚ್ಚಿಗೆ ಫೇಕ್ ನ್ಯೂಸ್ ಆಗಿರಬಹುದು, ಕಾನ್ಸ್ಪಿರಸಿ ಥಿಯರೀಸ್ಗಳಾಗಿರಬಹುದು, ಆನ್ಲೈನ್ನಲ್ಲಿ ಬುಲಿ ಆಗಿರ್ಬೋದು, ಹೇಟ್ ಸ್ಪೀಚ್ಗಳಾಗಿರಬಹುದು, ಇವೆಲ್ಲವೂ ಇರೋದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಒಂದು ಮಾಹಿತಿಯನ್ನು ಈ ಮಕ್ಕಳ ತಲೆಯಲ್ಲಿ ತುಂಬ್ತಾ ಇದೆ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ಈಗ ಒಬ್ಬ ರಿಲಿಜಿಯಸ್ಲಿ ತುಂಬ ಸ್ಟ್ರಾಂಗ್ ಇರ್ತಾನೆ ಅಥವಾ ಅವನು ಯಾವುದೋ ಒಂದು ವಿಷಯದ ಮೇಲೆ ಧಾರ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಅದನ್ನ ಮೇಲೆ ಇಂಟ್ರೆಸ್ಟ್ ಇದ್ದಾಗ ಅದರ ನೆಗೆಟಿವಿಟಿಯನ್ನು ತುಂಬಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವ್ರ ತಲೆನೇ ಬದಲಾಯಿಸ್ತಾ ಇದೆ ಅನ್ನುವಂತಹ ಒಂದು ವಿಷಾದನೀಯ ಸಂಗತಿಯನ್ನು ಈ ಒಂದು ಆರ್ಟಿಕಲಲ್ಲಿ ಅರ್ಥೈಸಲು ಪ್ರಯತ್ನಿಸ್ತಾ ಇರುವಂಥದ್ದು. ಸೊ ಎಲ್ಲಿ ವ್ಯಕ್ತಿ ಎಂಪತಿ, ಅಂದರೆ ಸಮಾಜದ ಕಡೆಗೆ ಅವನ ಒಲವು, ಸಾಮಾಜಿಕ ಬೆಳವಣಿಗೆಗೋಸ್ಕರ ಅವನ ಪರಿಶ್ರಮಕ್ಕೆ ಬೇಕಾದಂತಹ ಮನಸ್ಸನ್ನು ಬೆಳೆಸೋದಕ್ಕೋಸ್ಕರ ಅವನಲ್ಲಿ ಸಣ್ಣವನು ಇದ್ದಾಗಲಿಂದಲೇ ಬದಲಾವಣೆಗಳಿಗೋಸ್ಕರ ಪ್ರಯತ್ನ ಪಡಬೇಕೋ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವನಿಗೆ ಅವೆಲ್ಲದರಿಂದ ವ್ಯಾಲ್ಯೂಸಿಂದ ದೂರ ಇಡಲು ಕಾರಣವಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಟಾಯ್ಸ್, ಗೊಂಬೆಗಳು ಆಲ್ಗಾರಿದಮ್ಸಿಂದ ಫಿಲ್ ಆಗಿ ಬರ್ತಿದ್ದಾವೆ. ಉದಾಹರಣೆಗೆ ಇಲ್ಲೂ ಸಹ ಒಂದು ಉದಾಹರಣೆ ಕೊಡಲಾಗಿದೆ. ಜರ್ಮನಿಯಲ್ಲಿ ಇದ್ದಂತಹ
ಅಥವಾ ಜರ್ಮನಿಯಲ್ಲಿ ಕೈಲಾ ಅನ್ನುವಂತಹ ಒಂದು ಗೊಂಬೆಯನ್ನು ಬ್ಯಾನ್ ಮಾಡಲಾಗಿದೆ. ಯಾಕಂದರೆ ಇದು ಇಂಟರ್ನೆಟ್ ಕನೆಕ್ಟ್ ಆದಂತಹ ಒಂದು ಗೊಂಬೆ ಆಗಿತ್ತು. ಈ ಒಂದು ಗೊಂಬೆ ಮಕ್ಕಳನ್ನು ಸ್ಪೈ ಮಾಡೋದಕ್ಕೆ ಉಪಯೋಗಿಸಲಾಗ್ತಿತ್ತು. ಯಾಕಂದರೆ ಇಂಟರ್ನೆಟ್ನಲ್ಲಿ ಆ ಒಂದು ಕೈಲಾ ಅನ್ನುವಂತಹ ಗೊಂಬೆಯಿಂದ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ, ಮಕ್ಕಳ ಒಂದು ಚಟುವಟಿಕೆನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಮಕ್ಕಳ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾ ಇರೋದ್ರಿಂದ ಗೊಂಬೆಗಳಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ತಾ ಇರುವಂತಹ ಸಂದರ್ಭಗಳನ್ನು ನೋಡ್ತಿದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಮೆಟೀರಿಯಲ್ಸ್ಗಳನ್ನು ಡೆವಲಪ್ ಮಾಡೋದಾಗಿರಬಹುದು, ನಾಲೆಜನ್ನು ಹೆಚ್ಚಿಸೋದಕ್ಕೋಸ್ಕರ ಅನುಕೂಲವಾಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಅದನ್ನು ನಾವು ಹಿಂದೆ ತೆಗೆಯಲು ಸಾಧ್ಯವಿಲ್ಲ. ಆದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಹೊಸ ಚಾಲೆಂಜಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇರುವಂತಹ ಇಂಟರ್ನ್ಯಾಷನಲ್ ಬಕ್ಲೋರಿಟಿ ಬೋರ್ಡ್ ಹೇಳಿದ ಹಾಗೆ ಒಂದು ಆಲ್ಗಾರಿದಮನ್ನು ಕ್ರಿಯೇಟ್ ಮಾಡಿತ್ತು, ಎಲ್ಲಿ ಮಕ್ಕಳ ಕಾನ್ಫಿಡೆನ್ಷಿಯಲ್ ರಿಪೋರ್ಟು ಸಹ ಪಬ್ಲಿಕ್ ಆಗಿಬಿಟ್ಟಿತ್ತು. ಸೊ ಈ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ಗಳು ಪಬ್ಲಿಕ್ ಆದಮೇಲೆ ಮಕ್ಕಳ ಒಂದು ಮಾನಸಿಕ ತೊಂದರೆ ಅಥವಾ ಮಕ್ಕಳ ಮೇಲೆ ಮಾನಸಿಕವಾಗಿ ತುಂಬ ಹೊಡೆತ ಬೀಳುತ್ತದೆ ಅನ್ನುವಂಥದ್ದಕ್ಕೆ UK ಯಲ್ಲಿ ಆದಂತಹ ಒಂದು ಸಂಗತಿ ತುಂಬ ವಿಷಾದನೀಯವಾಗಿರುವಂತಹ ಸಂದರ್ಭದಲ್ಲಿ ಶಿಕ್ಷಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು, ಬಟ್ ಎಲ್ಲ ಕ್ಷೇತ್ರದಲ್ಲೂ ಅಲ್ಲ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆಯಾಗಿದೆ ಅನ್ನುವಂಥದ್ದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇವತ್ತು ಬೇಕಾಗಿರುವಂಥದ್ದು ಎಷ್ಟು ಅನುಕೂಲ ಇದರಿಂದ ಆಗ್ತಾ ಇದೆಯೋ ಮಕ್ಕಳಿಗೆ, ಅದೇ ರೀತಿಯಲ್ಲಿ ಅಷ್ಟು ಡಿಸಡ್ವಾಂಟೇಜಸ್ ಅಥವಾ ವಲ್ನರಬಿಲಿಟೀಸ್ಗಳು ಸಹ ಇದರಲ್ಲಿ ಇದ್ದಾವೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಸೊ ಮುಂದಿನ ದಿನಗಳಲ್ಲಿ ನಾವು 4th ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಕಾಣಲಿದ್ದೇವೆ. ಹಾಗೂ ಇಂಟರ್ನೆಟ್ ಅನ್ನುವಂಥದ್ದು ಅಷ್ಟು ಉಪಯೋಗ ಅಥವಾ ಅಷ್ಟು ಇಂಪಾರ್ಟೆಂಟ್ ಆಗಲಿದೆ. ಈ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಮಯದಲ್ಲಿ ಎಲ್ಲ ಮಕ್ಕಳಿಗೆ ಇಂಟರ್ನೆಟ್ ಆಕ್ಸೆಸನ್ನು ಒದಗಿಸುವಂಥದ್ದು ಮುಖ್ಯವಾದ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು. ಇದಕ್ಕೆ ಸರ್ಕಾರ, ಪ್ರೈವೇಟ್ ಸೆಕ್ಟರ್, ಸಿವಿಲ್ ಸೊಸೈಟಿ, ಪೇರೆಂಟ್ಸ್ ಹಾಗೂ ಮಕ್ಕಳು ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿ ಮುನ್ಸಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಪ್ರಾಬ್ಲಮ್ಸ್ಗಳ ಬಗ್ಗೆ ನಾವು ನೋಡ್ತಾನೆ ಇದ್ದೀವಿ. ಸೊ ಈ ಹಾರ್ಮ್ಸ್ಗಳನ್ನು ತಡೆ ಹಿಡಿಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಅವೇರ್ನೆಸ್ಸನ್ನು ಹೆಚ್ಚಿಸ್ಕೋಬೇಕು. ಟೆಕ್ನಾಲಜಿಕಲ್ ಸೇಫ್ಗಾರ್ಡ್ಸ್ಗಳನ್ನು ಇನ್ನೂ ಡೆವಲಪ್ ಮಾಡುವ ಅವಶ್ಯಕತೆ ಇದೆ. ಹಾಗೂ ಲೀಗಲ್ ಫ್ರೇಮ್ವರ್ಕನ್ನು ಡೆವಲಪ್ ಮಾಡಿಕೊಂಡು ಅದಕ್ಕೆ ಸಿದ್ಧತೆಯನ್ನು ಈಗಲೇ ಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಹಾಗೆ ಯಾವೆಲ್ಲ ಆ್ಯಪ್ಸ್ಗಳಿಂದಾಗಿ ಮಿಸ್ಯೂಸ್ ಆಗ್ತಾ ಇದ್ದಾವೋ, ಸೊ ಯಾವುದೇ ಆ್ಯಪ್ ಆನ್ಲೈನ್ನಲ್ಲಿ ಬರೋದಕ್ಕಿಂತ ಮುಂಚೆ ಒಂದು ಟ್ರಸ್ಟ್ ವರ್ತಿ ಸರ್ಟಿಫಿಕೇಷನನ್ನು ಅಥವಾ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಈ ಟ್ರಸ್ಟ್ ವರ್ತಿ ಸರ್ಟಿಫಿಕೇಷನ್ ಹಾಗೂ ಒಂದು ರೇಟಿಂಗ್ ಏಜೆನ್ಸಿ ಇದಕ್ಕೆ ಇದ್ದಾಗ, ರೇಟಿಂಗ್ ಸಿಸ್ಟಮ್ ಇದ್ದಾಗ ಜನ ಆ್ಯಪನ್ನು ಪ್ರಿಫರ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಅದಕ್ಕೆ ಮುನ್ಸಾಗುವ ಒಂದು ಪ್ರಯತ್ನಗಳು ಹಾಗೂ ಮುನ್ಸಾಗುವ ಒಂದು ಅವಶ್ಯಕತೆಗಳನ್ನು ನೋಡಬಹುದು. ಮತ್ತು ಯಾವುದೇ ಒಂದು ಪಾಲಿಸಿ ಹಾಗೂ ಡಿಸೈನ್ ಮಾಡಬೇಕಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಇರುವಂತಹ ಲೋಪದೋಷಗಳನ್ನು ಅರ್ಥೈಸಿಕೊಂಡು ಪಾಲಿಸಿಯನ್ನು ಡಿಸೈನ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಮಾಡಬೇಕಾಗಿರುವಂತಹ ಮುಖ್ಯ ಸಂದರ್ಭಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಹಾಗೂ ಏನು ಸೊಲ್ಯೂಷನ್ ಅನ್ನುವಂಥದ್ದನ್ನು 2 ಹಂತದಲ್ಲಿ ನಾವು ನೋಡಿದ್ವಿ. ಉದಾಹರಣೆಗೆ ಯುನೈಟೆಡ್ ನೇಷನ್ ಕಮಿಟಿ ಆನ್ ರೈಟ್ಸ್ ಆಫ್ ಚಿಲ್ಡ್ರನ್ ಒಂದು ಜನರಲ್ ಕಮೆಂಟ್ 25 ಅನ್ನುವಂತಹ ಒಂದು ಡಿಕ್ಲರೇಷನನ್ನು ಅಡಾಪ್ಟ್ ಮಾಡಿತು ಫೆಬ್ರವರಿ ತಿಂಗಳಲ್ಲಿ. ಇದರ ಮುಖ್ಯ ಉದ್ದೇಶ ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ದ ಚಿಲ್ಡ್ರನ್ ಆ್ಯಂಡ್ ಫುಲ್ಫಿಲ್ಲಿಂಗ್ ಆಲ್ ದ ಚಿಲ್ಡ್ರನ್ಸ್ ರೈಟ್ಸ್ ಇನ್ ದ ಡಿಜಿಟಲ್ ಎನ್ವೈರ್ಮೆಂಟ್ ಅಂತ ಹೇಳಿ ಇದರ ಮುಖ್ಯ ಉದ್ದೇಶವಾಗಿತ್ತು. ಅಂದರೆ ಇವತ್ತು ಮಕ್ಕಳಿಗೆ ಇರುವಂತಹ ಹಕ್ಕು ಮತ್ತು ಈ ಒಂದು ಡಿಜಿಟಲ್ ಎನ್ವೈರ್ಮೆಂಟ್ನಲ್ಲಿ ಮಕ್ಕಳ ಒಂದು ಪೂರಕವಾಗಿ ಅಥವಾ ಮಕ್ಕಳ ಬೆಳವಣಿಗೆಗೋಸ್ಕರ ಈ ಡಿಜಿಟಲ್ ಇಂಟರ್ನೆಟ್ ಹೇಗೆ ಪೂರಕವಾಗಿ ಕೊಡಲು ಸಾಧ್ಯವಾಗುತ್ತದೆ ಅನ್ನುವಂತಹದ್ರ ಬಗ್ಗೆ ಈ ಒಂದು ಕನ್ವೆನ್ಷನ್ನಲ್ಲಿ ಮಾತಾಡಲಾಗಿತ್ತು. ಜನರಲ್ ಕಮೆಂಟ್ 25 ಅಂತ ಹೇಳಿ ಯುನೈಟೆಡ್ ನೇಷನ್ ಕಮಿಟಿ ಆನ್ ರೈಟ್ಸ್ ಆಫ್ ದ ಚಿಲ್ಡ್ರನ್ ಕೊಟ್ಟಂತಹ ಒಂದು ಡಿಕ್ಲರೇಷನ್ ಇದು. ಹಾಗೆ ಭಾರತವು ಸಹ ಒಂದು ಸ್ಟ್ರಾಂಗ್ ಪಾಲಿಸಿಯನ್ನು ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇಂಟರ್ನೆಟ್ ಯುಗದಲ್ಲಿ ಒಂದು ಲೆಜಿಸ್ಲೇಟಿವ್ ಫ್ರೇಮ್ವರ್ಕನ್ನು ತಂದಿದೆ. ರೈಟ್ ಟು ಎಜುಕೇಷನ್ ಇದನ್ನು ಲಾಸ್ ಆ್ಯಂಡ್ ಪಾಲಿಸೀಸ್ ತಂದಿದ್ದು ನ್ಯಾಷನಲ್ ಪಾಲಿಸಿ ಫಾರ್ ಚಿಲ್ಡ್ರನ್ 2013ರಲ್ಲೂ ಸಹ ಡಿಜಿಟಲ್ ಸ್ಪೇಸ್ನಲ್ಲಿ ಮಕ್ಕಳನ್ನು ಯಾವ ರೀತಿ ಕಾಪಾಡುವ ಅವಶ್ಯಕತೆಗಳು ಇದ್ದಾವೆ ಅನ್ನುವಂತಹದ್ರ ಬಗ್ಗೆ ಹೈಲೈಟ್ ಮಾಡಲು ಈ ಒಂದು ಪಾಲಿಸಿಯನ್ನು ತಂದಿತ್ತು. ಆದರೂ ಇವತ್ತು ಈ ಒಂದು ಇಂಟರ್ನೆಟ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಇನ್ನೂ ಡೆವಲಪ್ಮೆಂಟ್ಸ್, ಇನ್ನೂ ಬದಲಾವಣೆಗಳು ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ರ ಬಗ್ಗೆ ಭಾರತ ಪ್ರೊಆಕ್ಟಿವ್ ಆಗಿ ಮುಂದಾಗುವ ಅಥವಾ ಮುಂದೆ ಹೆಜ್ಜೆ ಇಡುವ ಅವಶ್ಯಕತೆ ಇದೆ. ನಮಗೆಲ್ಲ ನೆನಪಿದ್ರೆ ಯುನೈಟೆಡ್ ನೇಷನ್ಸ್ ಅಥವಾ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ ಸಮಯದಲ್ಲೂ ಸಹ ಭಾರತ ಅಹಿಂಸಾ ಅನ್ನುವಂತಹ ಪ್ರಿನ್ಸಿಪಲನ್ನು ಪ್ರಪಂಚಕ್ಕೆ ಕೊಟ್ಟಿತ್ತು. ಇವತ್ತೂ ಸಹ ಎಥಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್
ಮುಂದಿನ ಜನ್ರೇಷನ್ಗೆ ಈ ಎಥಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೊಡೋದಕ್ಕೂ ಸಹ ಭಾರತ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನಲ್ಲಿ ಕೊಟ್ಟಂತಹ ಅಹಿಂಸಾ ಪ್ರಿನ್ಸಿಪಲ್ನ ಹಾಗೆ ಇನ್ನೊಂದು ಪ್ರಿನ್ಸಿಪಲ್ನ ಕಡೆಗೆ ಭಾರತ ಕೈ ಜೋಡಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಒಟ್ಟಾರೆ ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಆರ್ಡಿನೆನ್ಸ್ ರೂಟ್ ಇಸ್ ಬ್ಯಾಡ್, ರೀಪರ್ಮಲ್ಗೇಷನ್ ಇಸ್ ವರ್ಸ್. ಸೊ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು, ಈಗ ಕೇಂದ್ರ ಸರ್ಕಾರ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ನಲ್ಲಿ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಆ್ಯಂಡ್ ಅಡ್ಜಾಯ್ನಿಂಗ್ ಏರಿಯಾಸ್ ಆರ್ಡಿನೆನ್ಸ್ 2020 ರೀಪ್ರೊಮಲ್ಗೇಟ್ ಮಾಡಿರುವಂತಹ ಸಂದರ್ಭದಲ್ಲಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಆರ್ಡಿನೆನ್ಸ್ ಅಂತ ಹೇಳಿ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಒಂದು ಆಲ್ಟರ್ನೇಟಿವ್ ಲಾ ಮೇಕಿಂಗ್ ಪ್ರೊಸೀಜರನ್ನು ಹೇಗೆ ಮಿಸ್ಯೂಸ್ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ನಾವು ಒಟ್ಟಾರೆ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ವಿಷಯ ನಮಗೆ GS ಪೇಪರ್ 2 ಪಾಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಯಾವಾಗ ಪಾರ್ಲಿಮೆಂಟ್ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಇದ್ದಾಗ ಅಸೆಂಬ್ಲಿ ಸೆಷನ್ನಲ್ಲಿ ಇರೋದಿಲ್ವೋ ಆವಾಗ ಈ ಲೆಜಿಸ್ಲೇಟಿವ್ ಪವರ್, ಆರ್ಡಿನೆನ್ಸ್ ಮೇಕಿಂಗ್ ಲೆಜಿಸ್ಲೇಟಿವ್ ಪವರನ್ನು ಕೊಡಲಾಗಿದೆ. ಹಾಗೂ ಇದಕ್ಕೆ ಆಟೋಮೆಟಿಕ್ ಎಕ್ಸ್ಪೈರಿ ಡೇಟನ್ನು ಸಹ ಇಡಲಾಗಿದೆ ಅನ್ನುವಂಥದ್ದು ತಾವು ನೆನ್ಪಿಟ್ಕೋಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮಾಡಿದಂತಹ ಆರ್ಡಿನೆನ್ಸ್ಗಳು 6 ವಾರಗಳಲ್ಲಿ 6 ವೀಕ್ಸ್ನಲ್ಲಿ ಅವು ಲ್ಯಾಪ್ಸ್ ಆಗಿ ಹೋಗ್ತವೆ ಆಟೋಮೆಟಿಕ್ ಆಗಿ. ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಥವಾ ರಾಜ್ಯ ಸರ್ಕಾರದ ಅಸೆಂಬ್ಲಿ ಸೆಷನ್ನಿಗೆ ಬಂದು ಅದನ್ನು ಪಾಸ್ ಮಾಡಬೇಕಾಗಿರುತ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಇಡೀ ಆರ್ಟಿಕಲ್ನಲ್ಲಿ ಹೇಗೆ ಈ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಏನು ಸಂವಿಧಾನದಿಂದ ಕೊಡಲಾಗಿದೆಯೋ ಅದನ್ನು ಹೇಗೆ ಮಿಸ್ಯೂಸ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಅಥವಾ ಹೇಗೆ ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಒಟ್ಟಾರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಮಯದಲ್ಲಿ ಯಾವಾಗ ಆರ್ಡಿನೆನ್ಸನ್ನು ಸಂವಿಧಾನದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತಾಗ ಕೆಲವೊಬ್ಬರು ಮೆಂಬರ್ಸ್ಗಳು ಈ ಒಂದು ಆರ್ಡಿನೆನ್ಸು ಬರೀ 4 ವಾರಗಳಿಗೋಸ್ಕರ ಮಾತ್ರ ಸೀಮಿತಪಡಿಸಬೇಕು ಅನ್ನುವಂತಹ ಮಾಹಿತಿಯ ಮೇಲೆ ದೊಡ್ಡ ಚರ್ಚೆನೇ ನಡೆದಿತ್ತು. ಆದರೆ ಆ ಸಂದರ್ಭದಲ್ಲಿ ರೀಪ್ರೊಮಲ್ಗೇಷನ್ ಅಂದರೆ ಈ ಒಂದು 6 ವಾರದಲ್ಲಿ ಏನಾದರೂ ಸಾಲ್ವ್ ಅಥವಾ ಸೆಷನ್ನಿಗೆ ಬರದೆ ಅದು ಜಾರಿ ಆಗಲಿಲ್ಲ ಅಥವಾ ಪಾಸ್ ಆಗಲಿಲ್ಲ ಲೆಜಿಸ್ಲೇಷನಲ್ಲಿ ಅಥವಾ ಬಿಲ್ ಅಂತಂದಾಗ ಅದು ಮತ್ತೆ ಪ್ರೊಮಲ್ಗೇಟ್ ಮಾಡೋದ್ರ ಬಗ್ಗೆ ಯಾರೂ ಡಿಸ್ಕಸ್ ಮಾಡಿರಲಿಲ್ಲ. ಅಂದರೆ ನಮ್ಮ ಫಾದರ್ಸು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ ರೀಪ್ರೊಮಲ್ಗೇಷನ್ ಅನ್ನುವಂತಹ ಸಂದರ್ಭ ಮತ್ತೆ ಬರುತ್ತದೆ ಅನ್ನುವಂಥದ್ದು. ಸೊ ಇದು ಐತಿಹಾಸಿಕವಾಗಿ ಹಿಸ್ಟಾರಿಕಲಿ ನೋಡಿದಾಗ ಎಮರ್ಜೆನ್ಸಿ ಪ್ರಾವಿಷನ್ ಆಗಿ ಅಥವಾ ಯಾವುದಾದರೂ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಾತ್ರ ಇದನ್ನು ಉಪಯೋಗಿಸಬೇಕು ಅನ್ನುವಂತಹದ್ದಕ್ಕೋಸ್ಕರ ಆರ್ಡಿನೆನ್ಸನ್ನು ತರಲಾಗಿತ್ತು. ಆದರೆ 1950ರ ದಶಕದಲ್ಲಿ ನೋಡಿದಾಗ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ಆವ್ರೇಜ್ ಆಗಿ ಪ್ರತಿ ವರ್ಷ 7.1 ಆರ್ಡಿನೆನ್ಸ್ಗಳನ್ನು ಪಾಸ್ ಮಾಡಿದೆ. ಹಾಗೆ ಇದೇ ಆರ್ಡಿನೆನ್ಸ್ಗಳು 1990ರ ದಶಕದಲ್ಲಿ ತುಂಬ ಪೀಕಿಗೆ ಹೋಗಿದ್ವು. ಪ್ರತಿ ವರ್ಷ 19.6 ಆರ್ಡಿನೆನ್ಸ್ಗಳು ಪಾಸ್ ಆಗ್ತಾ ಇದ್ವು. 2010ರ ದಶಕದಲ್ಲಿ ನೋಡಿದಾಗ ಇದು ಮತ್ತೆ ಕೆಳಗಿಳಿತು. ಆವಾಗ ಒಟ್ಟು 7.9 ಆರ್ಡಿನೆನ್ಸ್ಗಳು ಪ್ರತಿ ವರ್ಷ ಪಾಸ್ ಮಾಡ್ತಾ ಇದ್ರು. ಆದರೆ 2019ರಲ್ಲಿ ಇದು ಮತ್ತೆ ಮೇಲೇರಿ 16ಕ್ಕೆ ಏರಿದೆ. 2020ರಲ್ಲಿ 15ಕ್ಕೆ ಏರಿದೆ. ಇದುವರೆಗೂ ಒಟ್ಟು 4 ಬಿಲ್ಗಳನ್ನು 2021ರಲ್ಲಿ ಪಾಸ್ ಮಾಡಿರುವಂತಹ ಡೇಟಾವನ್ನು ನಾವು ಇಲ್ಲಿ ನೋಡಬಹುದು. ಹೀಗೆ ಈ ಡೇಟಾ ನೆನ್ಪಿಟ್ಕೊಳ್ಳಿ, ಈ ಡೇಟಾ ಬರ್ಕೊಳ್ಳಿ, ಈ ಡೇಟಾ ಫ್ಯಾಕ್ಟ್ಸ್ ತುಂಬ ಇಂಪಾರ್ಟೆಂಟ್. ಇವಿದ್ದಾಗ ನಿಮ್ಮ ಆನ್ಸರ್ ಆರ್ಡಿನೆನ್ಸ್ನ ಹೇಗೆ ಜಸ್ಟಿಫೈ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದಕ್ಕೆ ತುಂಬ ಅನುಕೂಲವಾಗುತ್ತದೆ. ರಾಜ್ಯ ಸರ್ಕಾರಗಳು ಸಹ, ಇಲ್ಲಿ ಕೇಂದ್ರ ಸರ್ಕಾರ ಡೇಟಾ ಕೊಟ್ಟಿದ್ದೀವಿ, ರಾಜ್ಯ ಸರ್ಕಾರಗಳು ಸಹ ಆರ್ಡಿನೆನ್ಸನ್ನು ಇದೇ ನಿಟ್ಟಿನಲ್ಲಿ ಉಪಯೋಗಿಸ್ತಾ ಇದ್ದಾವೆ. ಸುಪ್ರೀಂ ಕೋರ್ಟು ಒಂದು ರಿಟ್ ಪಿಟಿಷನ್ DC ವರ್ಧಾ ಅಂತ ಹೇಳಿ ಎಕನಾಮಿಕ್ಸ್ ಪ್ರೊಫೆಸರ್ ಇದ್ದರು. ಅವರು ಹಾಕಿದಂತಹ ಒಂದು ರಿಟ್ ಪಿಟಿಷನಿಗೆ ಒಂದು ತೀರ್ಪನ್ನು ಕೊಟ್ಟಿತ್ತು. ಅಂದರೆ DC ವರ್ಧಾ ಅವರು ಒಂದು ಬಿಹಾರ್ ರಾಜ್ಯದಲ್ಲಿ ಒಂದು ಲ್ಯಾಂಡ್ ಟೆನ್ಯೂರ್ಸಿಗೆ ಸಂಬಂಧಿಸಿದಂತೆ ರಿಸರ್ಚನ್ನು ನಡೆಸ್ತಿದ್ರು. ಅವರು ಆ ರಿಸರ್ಚ್ ಸಮಯದಲ್ಲಿ 1967ರಿಂದ 1981ರವರೆಗೆ ಒಟ್ಟು 256 ಆರ್ಡಿನೆನ್ಸ್ಗಳನ್ನು ಬಿಹಾರ್ ರಾಜ್ಯ ಸರ್ಕಾರ ಪಾಸ್ ಮಾಡಿತ್ತು. ಅದರಲ್ಲೂ ಸಹ 69 ಆರ್ಡಿನೆನ್ಸ್ಗಳು ಮತ್ತೆ ಪಾಸ್ ಮಾಡ್ಕೊತ ಹೋಗಿದ್ರು. ಮತ್ತು 11 ಆರ್ಡಿನೆನ್ಸ್ಗಳು 10 ವರ್ಷದಿಂದ ಬಿಲ್ ಪಾಸ್ ಮಾಡದೇನೆ ಆರ್ಡಿನೆನ್ಸ್ ಆಗೇ ಮುಂದೆ ಇದ್ರು. ಸೊ ಈ ಸಂದರ್ಭದಲ್ಲಿ 1986ರಲ್ಲಿ 5 ಬೆಂಚ್, ಕಾನ್ಸ್ಟಿಟ್ಯೂಷನಲ್ ಬೆಂಚು
ರೀಪ್ರಮಲ್ಗೇಷನ್ ಆಫ್ ಆರ್ಡಿನೆನ್ಸ್ನ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟಿತ್ತು. ಸೊ ಸರ್ಕಾರ ಈ ಒಂದು ಲೆಜಿಸ್ಲೇಚರನ್ನು ಇಗ್ನೋರ್ ಮಾಡ್ತಾ ಇದೆ. ಲೆಜಿಸ್ಲೇಚರ್ ಇರುವಂಥದ್ದು ಪ್ರಶ್ನೆಗಳನ್ನು ಕೇಳಿ ಬಿಲ್ಲು ಜನರಿಗೋಸ್ಕರ ಹೇಗೆ ಹೋಗಬೇಕು ಅನ್ನೋವಂಥದ್ರಿಗೋಸ್ಕರ ಒಂದು ಪ್ರೊಸೀಜರನ್ನು ಮಾಡಿದೆ. ಆದರೆ ರೀಪ್ರಮಲ್ಗೇಷನನ್ನು ಮುನ್ಸಾಗಿಸ್ಕೊಂತ ಹೋಗ್ತಾ ಇರುವಂತಹ ಸರ್ಕಾರ ಜನರ ಲೈಫ್ ಆ್ಯಂಡ್ ಲಿಬರ್ಟಿಗೆ ಸಂಬಂಧಿಸಿದಂತೆ ಏನು ರೆಗ್ಯುಲೇಷನ್ಸ್ಗಳು ಮಾಡಬೇಕಾಗಿದೆಯೋ ಅವುಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆ ಸರ್ಕಾರ. ಸೊ ಆರ್ಡಿನೆನ್ಸ್ ಅನ್ನುವಂತಹದ್ದನ್ನು ಬರೀ ಎಮರ್ಜೆನ್ಸಿ ಸಮಯದಲ್ಲಿ ಉಪಯೋಗಿಸ್ಕೋಬೇಕು ಹೊರತು ಅದು ದಿನದ ಊಟ ಆಗಬಾರ್ದು ಅನ್ನುವಂಥದ್ದು ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯವು 1986ರಲ್ಲಿ ಕೊಟ್ಟಿತ್ತು. ಆದರೂ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪನ್ನು ಯಾರೂ ತಲೆ ಕೆಡಿಸ್ಕೊಳ್ಳದೆ ಇವತ್ತಿಗೂ ಅದು ಸಾಗ್ತಾನೇ ಇದೆ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ತಾನೆ ಇದ್ದೀವಿ. ಈ ಒಂದು ಜಡ್ಜ್ಮೆಂಟ್ ಬಂದ ನಂತರವೂ ಬಿಹಾರ್ನಲ್ಲಿ ನಡೆದಂತಹ ಈ ಒಂದು ಕಾಮಿಡಿ ಏನಿತ್ತೋ ಅದು 2013 ಮತ್ತು 2014ರಲ್ಲೂ ಸಹ ಕೇಂದ್ರ ಸರ್ಕಾರ ಸಾಗಿಸ್ಕೊತಾ ಹೋಗಿದೆ. ಸೆಕ್ಯೂರಿಟೀಸ್ ಲಾ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ ಅನ್ನುವಂಥದ್ದನ್ನು 3 ಸಾರಿ ಇದುವರೆಗೂ ರೀಪ್ರಮಲ್ಗೇಟ್ ಮಾಡಲಾಗಿದೆ. ಅದೇ ನಿಟ್ಟಿನಲ್ಲಿ 2014ರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಏನು ಡಿಸೆಂಬರ್ನಲ್ಲಿ 2014ರಲ್ಲಿ ಕೊಡಲಾಗಿತ್ತೋ ಅದು ಏಪ್ರಿಲ್ ಮತ್ತು ಮೇ 2015 2 ಸರಿ ಇದುವರೆಗೂ ರೀಪ್ರಮಲ್ಗೇಟ್ ಆಗಿರುವಂತಹ ಸಂದರ್ಭಗಳನ್ನು ನಾವು ನೋಡ್ತಾನೇ ಇದ್ದೀವಿ. ಈ ಒಂದು ಸನ್ನಿವೇಶದಲ್ಲಿ 2017ರಲ್ಲಿ ಮತ್ತೆ ಈ ಒಂದು ಆರ್ಡಿನೆನ್ಸಿಗೆ ಸಂಬಂಧಿಸಿದಂತಹ ವಿಷಯ ಸರ್ವೋಚ್ಚ ನ್ಯಾಯಾಲಯದ ಎದುರಿಗೆ ಬಂತು. ಆದರೆ ಈ ಸರಿ 7 ಬೆಂಚ್ ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚು ಈ ಒಂದು ಪ್ರಾಕ್ಟೀಸ್ ಏನಿದೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಲೇ ಹೇಳಿತ್ತು. ರೀಪ್ರಮಲ್ಗೇಷನ್ ಮಾಡುವಂಥದ್ದು ಸಂವಿಧಾನಕ್ಕೆ ಮೋಸ ಮಾಡಿದ ಹಾಗೆ ಹಾಗೂ ಪ್ರಜಾಪ್ರಭುತ್ವ ಲೆಜಿಸ್ಲೇಟಿವ್ ಪ್ರೋಸೆಸ್ ಏನಿದೆ ಅದನ್ನು ಸಬ್ವರ್ಟ್ ಅಂದರೆ ಅದನ್ನು ಬೈಪಾಸ್ ಮಾಡಲು ಇಲ್ಲಿ ಪ್ರಯತ್ನಿಸ್ತಿರುವಂಥದ್ದು ತಪ್ಪು ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಆದರೂ 2017ರ ಜಡ್ಜ್ಮೆಂಟ್ ನಂತರವೂ ಸಹ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2018ರಲ್ಲಿ ಏನು ಇಶ್ಯೂ ಮಾಡಲಾಗಿತ್ತೋ ಅದನ್ನು 2019 ಜನವರಿಯಲ್ಲಿ ಮತ್ತೆ ಇಶ್ಯೂ ಮಾಡಲಾಯಿತು. ಇವೆಲ್ಲದನ್ನು ನೋಡಿದಾಗ ಈ ಸೆಷನ್ಗಳು ಯಾಕೆ ಸರಿಯಾದ ಸಮಯದಲ್ಲಿ ಮಾಡೋಕ್ಕಾಗ್ತಿಲ್ಲ ಮತ್ತು ಯಾಕೆ ಸಬ್ವರ್ಸಿವ್ ಆಗಿ ಅಥವಾ ಇದನ್ನು ಬೈಪಾಸ್ ಮಾಡಲು ಪ್ರಯತ್ನಗಳು ನಡೀತಾ ಇದ್ದಾವೆ. ಅಕ್ಟೋಬರ್ 2020ರಲ್ಲಿ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನುವಂತಹ ಒಂದು ಮಸೂದೆ ಅಥವಾ ಆರ್ಡಿನೆನ್ಸನ್ನು ತರಲಾಗಿತ್ತು. ಆದರೂ ಅದಕ್ಕೆ ಸಂಬಂಧಿಸಿದಂತೆ ಮತ್ತೆ ಒಂದು ಬಿಲ್ಲನ್ನು ಮತ್ತೆ ತಂದಿರುವಂತಹ ಸಂದರ್ಭದಲ್ಲೂ ಆರ್ಡಿನೆನ್ಸ್ ಮತ್ತೆ ರೀಪ್ರಮಲ್ಗೇಟ್ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಗಳ ಮಟ್ಟದಲ್ಲಿ ನೋಡಿದಾಗ 2020ರಲ್ಲಿ ಕೇರಳ ಒಟ್ಟು 81 ಆರ್ಡಿನೆನ್ಸ್ಗಳನ್ನು ಇಶ್ಯೂ ಮಾಡಿದೆ. ಕರ್ನಾಟಕ 24, ಮಹಾರಾಷ್ಟ್ರ 21. ಸೊ ಇವೆಲ್ಲವೂ ನೋಡಿದಾಗ ಆರ್ಡಿನೆನ್ಸನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಿಸ್ಯೂಸ್ ಮಾಡ್ಕೋತಾ ಇದ್ದಾವೆ ಆ್ಯಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ ದೇಶದಲ್ಲಿ 2 ಹಂತದಲ್ಲೂ ನಡೀತಾ ಇರುವಂತಹದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಒಟ್ಟು ಈ ಆರ್ಟಿಕಲಲ್ಲಿ ಲೇಖಕರು ಹೇಳಲು ಬಯಸ್ತಾ ಇರುವಂಥದ್ದು ಲೀಗಲ್ ಪೊಸಿಷನನ್ನು ಸರ್ವೋಚ್ಚ ನ್ಯಾಯಾಲಯವು ತುಂಬ ಕ್ಲಿಯರಾಗಿ ಹೇಳಿದೆ. ಆದರೆ ಈ ಒಂದು ಸಮಯವನ್ನು ಅಥವಾ ಏನು 6 ವಾರಗಳ ಗಡುವನ್ನು ಆರ್ಡಿನೆನ್ಸಿಗೆ ಕೊಡಲಾಗಿದೆಯೋ ಅದನ್ನು ಲೆಜಿಸ್ಲೇಚರ್ ಸ್ಟ್ರಾಂಗ್ ಆಗಿ ಫಾಲೋ ಮಾಡುವ ಅವಶ್ಯಕತೆ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ 3 ಹಂತಗಳಲ್ಲಿ ಜುಡಿಷರಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಈ 3 ಹಂತಗಳಲ್ಲಿ ಕೆಲಸ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಗಳನ್ನು ಮುನ್ಸಾಗಿಸುವ ಅವಶ್ಯಕತೆ ಇದೆ. ಸಪರೇಷನ್ ಆಫ್ ಪವರ್ಸ್ ಇರೋದೇ ಅದಕ್ಕೋಸ್ಕರ. ಸೊ ಲೆಜಿಸ್ಲೇಚರ್ ಮತ್ತು ಕೋರ್ಟ್ ಎರಡೂ ಸಹ ನಡೀತಾ ಇರುವಂತಹ ಈ ಅವ್ಯವಹಾರ ಆರ್ಡಿನೆನ್ಸಿಗೆ ಸಂಬಂಧಿಸಿದಂತೆ ತಡೆಯುವ ಅವಶ್ಯಕತೆ ಇದೆ ಆ್ಯಂಡ್ ಸಂವಿಧಾನವನ್ನು ಕಾಪಾಡುವ ಅವಶ್ಯಕತೆ ಎಲ್ಲ ಬಾಡೀಸಿಗೂ ಇದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೈಲೈಟ್ ಮಾಡೋದಕ್ಕೆ ಪ್ರಯತ್ನಿಸ್ತಿರುವಂಥದ್ದು. ಇದನ್ನು ಕೊನೆಯ ಆರ್ಟಿಕಲ್ ಎ ಹ್ಯೂಜ್ ಕಾಸ್ಟ್ಲಿ ಮಿಸ್ಟೇಕ್. ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ಹಿಂದಿನ ತಿಂಗಳು ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಹಾಗೂ ಕೇಂದ್ರ ಸರ್ಕಾರ ಸೇರಿಬಿಟ್ಟು ಒಂದು ಟ್ರೈಪಟೈಟ್ ಅಗ್ರಿಮೆಂಟನ್ನು ಸೈನ್ ಮಾಡಿದೆ. ನಮಗೆಲ್ಲ ನೆನಪಿದ್ದರೆ 1980ರ ದಶಕದಲ್ಲಿ ಒಂದು ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟನ್ನು ಜಾರಿಗೆ ತರಲಾಗಿತ್ತು. ಯಾವಾಗಲೇ ನಾವು ಯಾವುದೇ ಬುಕ್ಕಲ್ಲಿ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ನ ಬಗ್ಗೆ ಮಾತಾಡಿದರೆ ಕೆನ್ ಬೆತ್ವಾ ರಿವರ್ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ. ಸೊ ಈ ಕೆನ್ ಅನ್ನುವಂತಹ ಒಂದು ನದಿ ಮಧ್ಯಪ್ರದೇಶದಲ್ಲಿರುವಂಥದ್ದು ಹಾಗೂ ಬೆತ್ವಾ ಅನ್ನುವಂತಹ ಒಂದು ನದಿ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇಲ್ಲಿ ಇರುವಂತಹ ಸರ್ಪ್ಲಸ್ ನದಿ ಕೆನ್ನಲ್ಲಿ ಇರುವಂಥದ್ದು ಮಧ್ಯಪ್ರದೇಶದಲ್ಲಿ. ಈ ಸರ್ಪ್ಲಸ್ ನೀರನ್ನು ಬೆತ್ವಾಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ಒಂದು ಪ್ರಾಜೆಕ್ಟ್.
ಸೊ ಈ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ನಲ್ಲಿ ಒಟ್ಟು 14 ಹಿಮಾಲಯನ್ ಮತ್ತು 16 ಪೆನಿನ್ಸುಲಾರ್ ನದಿಗಳಿಂದ ನೀರನ್ನು ಕನೆಕ್ಟ್ ಮಾಡಿದ್ದು 30 ಚಾನೆಲ್ಗಳಿಗೆ ಹಾಗೂ 3,000 ರಿಸರ್ವೇರ್ಗಳಿಗೆ ನೀರು ಪೂರಕವಾಗುತ್ತದೆ. ಇದರಿಂದಾಗಿ ಒಟ್ಟು 87 ಮಿಲಿಯನ್ ಹೆಕ್ಟರ್ಗಳ ಭೂಮಿ ಫಲವತ್ತಾಗಲಿದೆ ಅನ್ನುವಂತಹ ಈ ಪ್ರಾಜೆಕ್ಟು ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿತ್ತು. ಈ ಒಂದು ಪ್ರಾಜೆಕ್ಟ್ನಲ್ಲಿ ಕೇಂದ್ರ ಸರ್ಕಾರ ಒಟ್ಟು 90% ಕಾಸ್ಟನ್ನು ಭರಿಸ್ತಾ ಇರೋದ್ರಿಂದ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತಲೇ ಕರೆಯಲಾಗುತ್ತದೆ. ಭಾರತದಲ್ಲಿ ಇದೇ ಮೊದಲನೆಯ ಫಸ್ಟ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಆಗಿತ್ತು. ಈ ಒಂದು ಪ್ರಾಜೆಕ್ಟ್ 8 ವರ್ಷಗಳು ತಗೊಳ್ಳದೆ ಕಂಪ್ಲೀಟ್ ಆಗೋದಕ್ಕೋಸ್ಕರ. ನಾನು ಹೇಳಿದ ಹಾಗೆ 1980ರ ದಶಕದಲ್ಲಿ ಈ ಪ್ರಾಜೆಕ್ಟ್ನ ಬಗ್ಗೆ ಸೀರಿಯಸ್ ಆಗಿ ಕೆಲಸಗಳನ್ನು ಮುಂಸಾಗಿಸೋದಕ್ಕೋಸ್ಕರ ಪ್ರಯತ್ನಗಳು ನಡೀತಾನೆ ಇದ್ವು. ಬಟ್ ಇದಕ್ಕೆ ಸಂಬಂಧಿಸಿದಂತೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಥವಾ ಎನ್ವೈರ್ಮೆಂಟಲ್ ಕನ್ಸರ್ನ್ಸ್ಗಳು ತುಂಬ ಜಾಸ್ತಿ ಇದ್ದರಿಂದ ಈ ಒಂದು ಪ್ರಾಜೆಕ್ಟ್ ಮುಂಸಾಗಲು ಸಾಧ್ಯವಾಗಿರಲಿಲ್ಲ. ಈ ಪ್ರಾಜೆಕ್ಟ್ನ ಅಡ್ವಾಂಟೇಜ್ ಏನಪ್ಪ, ಇದಕ್ಕೆ ಮಾಡೋದಕ್ಕೆ ಇಷ್ಟು ಯಾಕೆ ಹೊಡೆದಾಡ್ತಾ ಇದ್ದಾರೆ ಅಂತಂದಾಗ ಈ ಒಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ನಾವು ನೋಡಿದ್ವಿ. ಇದರ ಜೊತೆಯಲ್ಲಿ ಇರುವಂತಹ ಲಾಭಗಳು, ಬುಂದೇಲ್ಖಂಡ್ ರೀಜನ್ನಲ್ಲಿ ಇವತ್ತಿಗೂ ನೀರಿನ ಬರ ತುಂಬ ಜಾಸ್ತಿ ಇದೆ. ಆ ನೀರಿನ ಬರದಿಂದ ಜನರಿಗೆ ಕುಡಿಯೋದಕ್ಕಾಗಿರಬಹುದು ಅಥವಾ ವ್ಯವಸಾಯ ಮಾಡೋದಕ್ಕೆ ಎರಡಕ್ಕೂ ಕಷ್ಟಗಳು ಇದ್ದಾವೆ. ಸೊ ಆ ಭಾಗದಲ್ಲಿ ಜನ ಮುಂದೆ ಬರಬೇಕು ಆ ವ್ಯವಸಾಯ ಕ್ಷೇತ್ರದಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲಿ ಅಂತಂದರೆ ಈ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಈ ರೀಜನ್ನಲ್ಲಿ ಫ್ಲಡ್ಸ್ಗಳು ಅಂದರೆ ಮಧ್ಯಪ್ರದೇಶದಲ್ಲಿ ಆಗುವಂತಹ ಫ್ಲಡ್ಸ್ಗಳನ್ನು ಸಹ ತಡೆಯಲು ಸಾಧ್ಯವಾಗುತ್ತದೆ. ಗ್ರೌಂಡ್ ವಾಟರ್ ರೀಚಾರ್ಜನ್ನು ಮಾಡಲು ಇದರಿಂದ ಸಾಧ್ಯವಾಗಲಿದೆ ಅನ್ನುವಂತಹ ಲಾಭಗಳನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಆದರೆ ಈ ಒಂದು ಕಾಯಿನ್ನ ಇನ್ನೊಂದು ಸೈಡ್ ನೋಡಿದಾಗ ಈ ದೌಧನ್ ಡ್ಯಾಮ್ ಅನ್ನುವಂಥದ್ದು ಏನು ಕಟ್ಟಲು ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಡಿಸೈಡ್ ಮಾಡಲಾಗಿದೆಯೋ ಆ ದೌಧನ್ ಡ್ಯಾಮ್ನಿಂದಾಗಿ 6 ಲಕ್ಷ ಹೆಕ್ಟರ್ಗಳಷ್ಟು ಭೂಮಿ ಮಧ್ಯಪ್ರದೇಶದಲ್ಲಿ ಇರಿಗೇಟೆಡ್ ಆಗಲಿದೆ. ಅದಲ್ಲದೆ ಉತ್ತರ ಪ್ರದೇಶದಲ್ಲಿ 2.51 ಲಕ್ಷ ಹೆಕ್ಟರ್ಗಳ ಭೂಮಿ ಇರಿಗೇಟ್ ಆಗಲಿದೆ 4 ಡಿಸ್ಟಿಕ್ಗಳಲ್ಲಿ. ಡ್ರಿಂಕಿಂಗ್ ವಾಟರಿಂಗ್ ಅಥವಾ ಕುಡಿಯುವ ನೀರಿನ ಸಮಸ್ಯೆ ಎರಡೂ ರಾಜ್ಯಗಳಲ್ಲೂ ತುಂಬ ಜಾಸ್ತಿ ಆಗಿದ್ದು 41 ಲಕ್ಷ ಜನರಿಗೆ ಮಧ್ಯಪ್ರದೇಶದಲ್ಲಿ ಹಾಗೂ 21 ಲಕ್ಷ ಉತ್ತರ ಪ್ರದೇಶದಲ್ಲಿ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಈ ಒಂದು ಪ್ರಾಜೆಕ್ಟ್ನಿಂದಾಗಿ ಮಾಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದು ಈ ಪ್ರಾಜೆಕ್ಟ್ನ ಲಾಭಗಳಲ್ಲಿ ನಾವು ನೋಡಬಹುದು. ಮುಂದಿನ ಹಂತದಲ್ಲಿ ಯಾಕೆ ಈ ಪ್ರಾಜೆಕ್ಟ್ ಹಿಂದಿನ 40 ವರ್ಷಗಳಲ್ಲಿ ಕಂಪ್ಲೀಟ್ ಮಾಡಲು ಸಾಧ್ಯವಾಗಿಲ್ಲ ಅಂತಂದಾಗ ಎನ್ವೈರ್ಮೆಂಟಲ್ ಕನ್ಸರ್ನ್ಸ್ಗಳು ಅದಕ್ಕೆ ಮುಖ್ಯ ಕಾರಣವಾಗಿದ್ದವು. ಮುಂದಿನ ಹಂತದಲ್ಲಿ ಈ ಎನ್ವೈರ್ಮೆಂಟಲ್ ಕನ್ಸರ್ನ್ಸ್ಗಳು ಏನೇನು ಅನ್ನುವಂಥದ್ದನ್ನು ನೋಡೋಣ. ಒಟ್ಟು ಈ ಪ್ರಾಜೆಕ್ಟ್ನ ಕಾಸ್ಟು 37,611 ಕೋಟಿ 2018ರಲ್ಲಿ ಮಾಡಿದಂತಹ ಫಿಗರ್ ಇದು. ಈ ಪ್ರಾಜೆಕ್ಟ್ನಿಂದಾಗಿ ಬಹಳಷ್ಟು ಜನರ ಜೀವನದಲ್ಲಿ ಬದಲಾವಣೆಗಳು ಮತ್ತು ಹೊಡೆತಗಳು ಬಿದ್ದೇ ಬೀಳ್ತವೆ. ಯಾಕಂದರೆ ಇದಕ್ಕೋಸ್ಕರ ಲ್ಯಾಂಡ್ ಅಕ್ವೈರ್ ಮಾಡಬೇಕಾಗುತ್ತೆ, ಡ್ಯಾಮ್ ಕಟ್ಟೋದಕ್ಕೋಸ್ಕರ ಬೇಕಾದಂತಹ ನೀರಿನ ಸ್ಟೋರ್ ಮಾಡೋದಕ್ಕೆ ಬೇಕಾದಂಥದ್ರಲ್ಲಿ ಸಬ್ಮರ್ಜ್ ಆಗಿ ಹೋಗೋದಾಗಿರ್ಬೋದು. ಆ ಒಂದು ನಿಟ್ಟಿನಲ್ಲಿ ಬರೀ ನೈಸರ್ಗಿಕವಾಗಿ ಎಫೆಕ್ಟ್ ಆಗೋದಲ್ಲದೆ ಬಹಳಷ್ಟು ಜನ ತಮ್ಮ ಊರು ನೆಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾಗುತ್ತದೆ ಅನ್ನುವಂಥದ್ದು ಒಂದು ಮುಖ್ಯವಾದ ಪಾಯಿಂಟ್ ಆಗಿತ್ತು. ಹಾಗೂ ಏನು 12,500 ಎಕರೆ ಈ ಒಂದು ಡ್ಯಾಮ್ನಿಂದಾಗಿ ಮುಳುಗು ಹೋಗುತ್ತದೆಯೋ ಅದಲ್ಲದೆ 9,000 ಎಕರೆ ಕಾಡು ಭೂಮಿ ನಾಶವಾಗುತ್ತದೆ ಅನ್ನುವಂಥದ್ದು ಬಹುಮುಖ್ಯವಾದ ಪಾಯಿಂಟ್ ಆಗಿತ್ತು. ಅಂದರೆ 12,900 ಎಕರೆ ಜಮೀನಿನಲ್ಲಿ 9,000 ಕಾಡೇ ಇದೆ ಅಂತಂದರೆ ಅದರಿಂದಾಗಿ ಪನ್ನಾ ಟೈಗರ್ ರಿಸರ್ವ್ನಲ್ಲಿ ಅಥವಾ ಪನ್ನಾ ಟೈಗರ್ ರಿಸರ್ವ್ನ ಭೂಮಿ ಇದಕ್ಕೆ ನಾಶವಾಗಲಿದೆ. ಇವತ್ತು ಭಾರತದಲ್ಲಿ ಕನ್ಸರ್ವೇಷನಿಗೆ ಅಂದರೆ ಟೈಗರ್ ಮತ್ತು ವಲ್ಚರ್ ಪಾಪ್ಯುಲೇಷನನ್ನು ಕನ್ಸರ್ವೇಷನ್ಗೆ ಹೆಸರಾಂತ ಆಗಿರುವಂತಹ ಈ ಪನ್ನಾ ಟೈಗರ್ ರಿಸರ್ವ್ ಇದರಿಂದಾಗಿ ತನ್ನ ಭೂಮಿಯನ್ನು ಅಥವಾ ರಿಸರ್ವನ್ನು ಕಾಡನ್ನು ಕಳ್ಕೊತದೆ ಅಂತಂದರೆ ಅದರಿಂದಾಗಿ ಜೀವರಾಶಿಗಳ ಮೇಲೂ ತುಂಬ ಎಫೆಕ್ಟ್ ಬೀಳುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಅಂದರೆ 40% ಈ ಟೈಗರ್ ರಿಸರ್ವ್ನ ಏರಿಯಾ ಡ್ಯಾಮೇಜ್ ಆಗುತ್ತದೆ ಹಾಗೂ 7.2 ಲಕ್ಷ ಗಿಡ ಮರಗಳು ಈ ಪ್ರಾಜೆಕ್ಟ್ಗೋಸ್ಕರ ಈ ಒಂದು ರಿಸರ್ವ್ ಅಥವಾ ಈ ಒಂದು ಕಾಡಿನಲ್ಲಿ ಕಡಿದು ಹಾಕಬೇಕಾಗುತ್ತದೆ. ಸೊ ಇಲ್ಲಿ ಎರಡೂ ರೀತಿಯಲ್ಲಿ ನಾವು ಕಂಪೇರ್ ಮಾಡುವ ಅವಶ್ಯಕತೆ ಇದೆ. ಒಂದು ಹಂತದಲ್ಲಿ ನಾವು ಲಾಭಗಳನ್ನು ನೋಡಿದ್ವಿ. ಎರಡನೇ ಹಂತದಲ್ಲಿ ಈ ಪ್ರಾಜೆಕ್ಟ್ನಿಂದಾಗಿ ಎಷ್ಟು ಒಳ್ಳೆಯದಾಗಲಿದೆ ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇದು ರಿವರ್ ಏನಿದೆ ಮಧ್ಯಪ್ರದೇಶದಲ್ಲಿ, ಈ ರಿವರ್ ಅನ್ನುವಂಥದ್ದು ಪೆರಿನಿಯಲ್ ರಿವರ್ ಅಲ್ಲ. ಅಂದರೆ ಯಾವಾಗಲೂ ಈ ನದಿಯಲ್ಲಿ ನೀರು ಇರುತ್ತೆ ಅನ್ನೋದಿಲ್ಲ, ಮಳೆಗಾಲದಲ್ಲಿ ಅಷ್ಟೇ. ಸೊ ಪೆರಿನಿಯಲ್ ರಿವರ್ ಆಗದೇ ಇರೋದ್ರಿಂದ
ಹೆಚ್ಚಿನ ನೀರು ನಾವು ಬೇತುವಾಗೆ ಟ್ರಾನ್ಸ್ಫರ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾಹಿತಿ ಏನು ಕೊಡಲಾಗ್ತಿದೆಯೋ ಇದು ಅಷ್ಟು ಸತ್ಯವಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೂ ಇದರಿಂದಾಗಿ ಏನು ವಾಟರ್ ಪಂಪ್ ಮಾಡೋದಕ್ಕೋಸ್ಕರ, ಯಾಕಂದರೆ ಕೆನ್ ನದಿ ಹರಿತಾ ಇರುವಂಥದ್ದು ಬೆತ್ವಾ ನದಿಗಿಂತಲೂ 60ರಿಂದ 70 ಫೀಟ್ ಕೆಳಗಡೆ ಇರುವಂಥದ್ದು. ಇದಕ್ಕೆ ಬೇಕಾಗಿರುವಂತಹ ಪವರ್ ಅಟ್ಲೀಸ್ಟ್ 30%, 103 ಮೆಗಾವಾಟ್ಗಳ ಪವರ್ ಬರೀ ವಾಟರ್ ಪಂಪ್ ಮಾಡೋದಕ್ಕೋಸ್ಕರ ಬೇಕು. ಸೊ ಇಷ್ಟೆಲ್ಲ ಎಕನಾಮಿಕ್ ಕಾಸ್ಟನ್ನು ಇಟ್ಕೊಂಡು ಏನು ಈ ಒಂದು ಪ್ರಾಜೆಕ್ಟ್ನಿಂದಾಗಿ ಲಾಭವನ್ನು ಪಡೆಯಲು ಸಾಧ್ಯವಾಗಲಿದೆಯೋ ಅದಕ್ಕಿಂತ ಲಾಸೇ ಜಾಸ್ತಿ ಆಗಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಕಾಸ್ಟ್ ಬೆನಿಫಿಟ್ ಕ್ಯಾಲ್ಕುಲೇಷನ್ಸ್ಗಳನ್ನು ತಗೊಂಡಾಗ ಎನ್ವೈರ್ಮೆಂಟಲ್ಸ್ ಮತ್ತು ಸೋಷಲ್ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಪ್ರಾಜೆಕ್ಟ್ನಿಂದಾಗಿ ಏನೆಲ್ಲ ಲಾಭಗಳನ್ನು, ಅಂದರೆ ಕುಡಿಯುವ ನೀರಾಗಿರಬಹುದು ಅಥವಾ ಕೃಷಿ ಕ್ಷೇತ್ರಕ್ಕೆ ಬೇಕಾದಂತಹ ನೀರಾಗಿರ್ಬೋದು, ಗ್ರೌಂಡ್ ವಾಟರ್ಗೆ ನೀರು ಪೂರೈಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಲಾಭಗಳನ್ನು ತೋರಿಸಲಾಗ್ತಿದೆಯೋ ಅಲ್ಲಿ ಆಲ್ಟರ್ನೇಟ್ ಮೆಥಡ್ಸ್ಗಳನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಪ್ರಯತ್ನಗಳನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಏನೆಲ್ಲ ಆಲ್ಟರ್ನೇಟ್ ಮೆಥಡ್ಸ್ ಆಗಿರಬಹುದು, ವಾಟರ್ ಕನ್ಸರ್ವೇಷನ್ ಮೆಥಡ್ಸ್ ಆದಂತಹ ವಾಟರ್ ಹಾರ್ವೆಸ್ಟಿಂಗ್ ಆಗಿರಬಹುದು, ಅಥವಾ ಈ ಒಂದು ಡ್ಯಾಮನ್ನು ಕಟ್ಟದೆ ಯಾವ ರೀತಿಯಲ್ಲಿ ಈ ಭಾಗದ ಜನರಿಗೆ ನೀರನ್ನು ಪೂರೈಸಲು ಸಾಧ್ಯವಾಗಲಿದೆ ಅನ್ನುವಂತಹ ಸೊಲ್ಯೂಷನ್ಸ್ಗಳನ್ನು ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಬಟ್ ಈ ಒಂದು ಪ್ರಾಜೆಕ್ಟ್ ಏನಾದರೂ ಮುಂದೆ ಹೋಗಿದ್ದಲ್ಲಿ ಇದು ಅತಿ ದೊಡ್ಡ ಮಿಸ್ಟೇಕ್ ಆಗಿ ಇತಿಹಾಸದಲ್ಲಿ ಉಳ್ಕೊಳ್ಳಲಿದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.